ಜ್ಞಾನ ವಿಕಾಸ ಕಲಿಕಾ ಕೇಂದ್ರಕ್ಕೆ ಸ್ವಾಗತ ಅಂತ ಹೇಳ್ತಾ, ಕೆಲವೊಂದಿಷ್ಟು ಪೇರೆಂಟ್ಸು ಅಂದರೆ ನಾನು ಟೀಚ್ ಮಾಡೋ ಸ್ಕೂಲಲ್ಲಿ ನಾನು SSLC ಮಕ್ಕಳಿಗೆ ಕೋಚಿಂಗ್ ಮಾಡ್ತಾಯಿದ್ದೆ 8-9 ಆ ಮಕ್ಕಳಿಂದ ಏನು ಪೇರೆಂಟ್ಸಿಂದ ಒಂದು ಕಂಪ್ಲೇಂಟ್ ಬರ್ತಾಯಿದೆ. ನೋಡಿ ಮೇಡಮ್, ನನ್ನ ಮಗಳು ಪಾಸ್ ಆಗ್ತಾಯಿಲ್ಲ ಅಂಥೇಳಿ. ಪಾಸ್ ಆಗಲ್ಲ ಅಂತಂದಲ್ಲ, ಏನಾಗಿದೆ ಅಂದರೆ ವೆಬ್ ಕ್ಯಾಮ್ರಾ ಅದು ಇದರಲ್ಲಿ ವೆಬ್ ಇರೋದ್ರಿಂದ ಮಕ್ಕಳೇನು ಮಾಡ್ತಾಯಿದ್ದಾರೆ, ವಿಡಿಯೋಸ್ಗಳಿರೋದ್ರಿಂದ ಅವ್ರಿಗೆ ಭಯ ಆಗ್ತಾಯಿದೆ. ಹಾಗಾಗಿ ಗೊತ್ತಿರೋದನ್ನು ಕೂಡ ಮರಿತಾ ಇದ್ದಾರೆ. ಆನಂತರ ಕೆಲವೊಂದು ಮಕ್ಕಳಿಗೆ ಏನಾಗ್ತದೆ ಅಂದರೆ ಬರೆಯೋದು ಮೆಥಡ್ ಗೊತ್ತಾಗ್ತಾ ಇಲ್ಲ, ಆನ್ಸರ್ ಶೀಟು. ಹಾಗಾಗಿ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ, ಮೊನ್ನೆ 2-4-2025ಕ್ಕೆ ಎಕ್ಸಾಮ್ ಮುಗಿತಲ್ಲ, ಸೈನ್ಸ್ ಪೇಪರಿಂದು ಫಿಸಿಕ್ಸ್ ಸೆಕ್ಷನನ್ನು ನಾನು ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾಯಿದ್ದೀನಿ. ಏನಂದರೆ, ಪ್ರಶ್ನೆಗಳನ್ನು ಓದಿದ ತಕ್ಷಣವೇ ನಾವು ಏನು ಮಾಡ್ತೀವಿ, ಗೊಂದಲಕ್ಕೆ ಒಳಗಾಗ್ತೀವಿ. ಸ್ವಲ್ಪ ಕಾಮಾಗಿ ಕ್ವಶನನ್ನು ಓದ್ಕೊತ ಆನ್ಸರನ್ನು ಬರ್ಕೊತ ಹೋದರೆ ಮಕ್ಳಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಫಸ್ಟು ಪೀನ ದರ್ಪಣವನ್ನು ಇದನ್ನು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ಆನ್ಸರನ್ನು ಯಾವ ಥರ ಬರೀದರೆ ಯಾವ ಥರ ನಮಗೆ ಔಟ್ ಆಫ್ ಮಾರ್ಕ್ಸ್ ಬರುತ್ತೆ ಅನ್ನೋದು ಕಿವಿ ಮಾತು ನಿಮಗೆಲ್ಲ. ಆನಂತರ ಈಗ GPT GPSTR ಎಕ್ಸಾಮ್ಗಳಾಯಿತು, TET ಎಲ್ಲ ಆಯಿತು, ನಾವೆಲ್ಲ ರೈಟಿಂಗ್ ಎಕ್ಸಾಮ್ನೇ ಬರೀಬೇಕಾಗಿರೋದ್ರಿಂದ ಈ ಪ್ರಶ್ನೆಗಳನ್ನ, ಈ ಕ್ವಶನ್ ಪೇಪರ್ನ ಫಾಲೋ ಅಪ್ ಮಾಡಿದರೆ GPSTRಗೂ ಹೆಲ್ಪ್ ಆಗುತ್ತೆ ಅಂತ GPSTR ಕಾಂಪಿಟೇಟರ್ಸ್ಗೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಫಸ್ಟ್ ಪ್ರಶ್ನೆನ ಹೋಗ್ಬಿಡೋಣ. ಪೀನ ದರ್ಪಣವನ್ನು ಇವುಗಳಲ್ಲಿ ಉಪಯೋಗಿಸುತ್ತಾರೆ. ಯಾವುದರಲ್ಲಿ ಉಪಯೋಗಿಸ್ತಾರೆ ಅಂದರೆ, ಪೀನ ಮಸರಗಳನ್ನು ಇಲ್ಲಿ ನೋಡಿರಿ, ಟಾರ್ಚ್ಗಳು, ವಾಹನಗಳ ಹಿನ್ನೋಟ ದರ್ಪಣಗಳು, ತಪಾಸಣಾ ದೀಪಗಳು ಮತ್ತು ಕ್ಷಾರ ದರ್ಪಣಗಳು ಅಂತಂದಿದೆ. ಇಲ್ಲಿ ನೋಡಿರಿ, ಯಾವಾಗಲೂ ಪೀನ ದರ್ಪಣ ಹೆಲ್ಪ್ಫುಲ್ ಆಗೋದು ವಾಹನದ ಹಿನ್ನೋಟ ದರ್ಪಣಗಳಲ್ಲಿ, ಅಂದರೆ ಅದು ವ್ಯಾಪ್ತಿಯನ್ನು ತುಂಬ ಆವರಿಸ್ಕೊಳ್ಳೋದ್ರಿಂದ ನಾವು ವಾಹನದ ಹಿನ್ನೋಟದ ದರ್ಪಣವನ್ನಾಗಿ ಪೀನ ದರ್ಪಣವನ್ನು ಉಪಯೋಗಿಸ್ತೀವಿ. ಸೂರ್ಯನು ವಾಸ್ತವ ಸೂರ್ಯೋದಯಕ್ಕಿಂತ 2 ನಿಮಿಷಗಳ ಮೊದಲು ಹಾಗೂ ವಾಸ್ತವ ಸೂರ್ಯಾಸ್ತದ 2 ನಿಮಿಷಗಳ ನಂತರವೂ ನಮಗೆ ಗೋಚರಿಸಲು ಕಾರಣ ವಾಯುಮಂಡಲದಲ್ಲಿನ ಬೆಳಕಿನ ವಕ್ರೀಭವನ, B ಬೆಳಕಿನ ಪ್ರತಿಫಲನ, C ಬೆಳಕಿನ ಚದುರಿಕೆ, D ಬೆಳಕಿನ ವರ್ಣ ವಿಭಜನೆ. ಇಲ್ಲಿ ನೋಡಿರಿ, ನಮಗೆ ಬೆಳಕು ಮುಂಚಿತವಾಗಿ ಕಾಣಲಿಕ್ಕೆ ಏನು ಕಾರಣ ಅಂತಂದರೆ ಬೆಳಕಿನ ವಕ್ರೀಭವನ. ಬೆಳಕು ಏನಾಗುತ್ತೆ ಅಂತಂದರೆ, ಈ ಥರ ಬೆಳಕು ಏನಾಗುತ್ತೆ ಅಂದರೆ ನಮಗೆ ನೇರವಾಗಿ ಬೀಳಲ್ಲ, ಚದುರಿಕೆ ಉಂಟಾಗುತ್ತೆ ಗೊತ್ತಾ. ಬೆಳಕಿನ ಚದುರಿಕೆ ಉಂಟಾಗೋದ್ರಿಂದ ನಮಗೆ ಇಲ್ಲೇನಾಗುತ್ತೆ, ನಕ್ಷತ್ರಗಳು ಒಂದು ದಿಕ್ಕಿನಿಂದ ಇನ್ನೊಂದು ದಿಕ್ಕಿಗೆ ಇದ್ದಾವೇನೋ ನಮಗೆ ಭಾಸ ಆಗೋದ್ರಿಂದ ಇಲ್ಲಿ ಚದುರಿಕೆ ಉಂಟಾಗುತ್ತೆ. ಆದರೆ ಇಲ್ಲೇನಾಗುತ್ತೆ, ಸೂರ್ಯಾಸ್ತದ ನಂತರ 2 ನಿಮಿಷ ಮತ್ತು ಸೂರ್ಯಾಸ್ತದ ಮೊದಲು 2 ನಿಮಿಷ ನಮಗೇನು ಕಾಣಿಸ್ತಾನೆ, ನಮಗೆ ಗೋಚರವಾಗುತ್ತೆ. ಸೂರ್ಯನು ವಾಸ್ತವ ಸೂರ್ಯೋದಯಕ್ಕಿಂತ 2 ನಿಮಿಷ ಮೊದಲೇ ಕಾಣುತ್ತೆ. ಅದಕ್ಕೆ ಅಂದರೆ ಇದು ಬೆಳಕಿನ ವಕ್ರೀಭವನ. ಬೆಳಕಿನ ಇಲ್ಲಿ ನೋಡ್ರಿ, ಇದು ಭೂಮಿ ಇದೆ, ಇಲ್ಲಿ ಆಲ್ರೆಡಿ ಸೂರ್ಯ ಮುಳುಗಿಬಿಟ್ಟಿರ್ತಾನೆ. ಆದರೂ ನಮಗೇನಾಗ್ತಾ ಇರುತ್ತೆ, ಬೆಳಕಿನ ವಕ್ರೀಭವನದಿಂದ ಇಲ್ಲಿ ಇನ್ನೂ ನಮಗೆ ಸೂರ್ಯ ಕಾಣಿಸ್ತಾ ಇರ್ತಾನೆ ಬಾನಲ್ಲಿ, ಆಯಿತಾ. ನೆಕ್ಸ್ಟು, ಒಂದು ಕುದುರೆ ಲಾಳಾಕೃತಿಯ ಕಾಂತದ ಧ್ರುವಗಳ ನಡುವೆ ವಿದ್ಯುತ್ ಪ್ರವಾಹವಿರುವ ಒಂದು ಸಲಾಕೆಯನ್ನು ಇರಿಸಲಾಗಿದೆ. ಸಲಾಕೆಯ ಸ್ಥಾನಪಲ್ಲಟವು ಗರಿಷ್ಠವಾಗಲು ವಿದ್ಯುತ್ ಪ್ರವಾಹದ ದಿಕ್ಕು ಮತ್ತು ಕಾಂತಕ್ಷೇತ್ರದ ದಿಕ್ಕುಗಳ ನಡುವೆ ಇರಬೇಕಾದ ಕೋನ ಏನಾಗಿರುತ್ತೆ ಅಂದರೆ 90 ಡಿಗ್ರಿ ಆಗಿರುತ್ತೆ. ಅಂದರೆ ಕುದುರೆ ಲಾಳಾಕಾಂತೀಯ ಧ್ರುವಗಳ ನಡುವೆ, ಕುದುರೆ ಲಾಳಾಕಾಂತೀಯ ಕಾಂತಗಳ ನಡುವೆ ಏನು ಮಾಡಿರ್ತೀವಿ 90 ಡಿಗ್ರಿ. ಇದಕ್ಕೆ ಈ ಥರ ನೇರವಾಗಿ ಇಟ್ಟಿರ್ತಾರೆ. ಹಿಂಗಿರುತ್ತಲ್ಲ, ಇಲ್ಲಿ ಏನು ಮಾಡಿರ್ತಾರೆ, ಹೀಗೆ 90 ಡಿಗ್ರಿಯಲ್ಲಿ ಏನು ಮಾಡಿರ್ತಾರೆ ಅಂದರೆ, ನಾವೇನು ಮಾಡಿರ್ತೀವಿ ಅಂದರೆ ವಿದ್ಯುತ್ ಪ್ರವಾಹ ಬೇಕಂದರೆ ಇದು 90 ಡಿಗ್ರಿ ಇರಬೇಕು. ಅಂದರೆ ಲಂಬವಾಗಿದ್ದರೆ ಮಾತ್ರ ನಮಗೆ ವಿದ್ಯುತ್ ಕಾಂತೀಯ ಏನು ಮಾಡುತ್ತೆ, ದಿಕ್ಕುಗಳ ನಡುವೆ ಇರಬೇಕಾದ ಕೋನ 90 ಡಿಗ್ರಿ ಇತ್ತಂದರೆ ಮಾತ್ರ ವಿದ್ಯುತ್ ಪ್ರವಾಹ ನಮಗೆ ಹೆಚ್ಚಾಗಿ ಸಿಗುತ್ತೆ. ನೆಕ್ಸ್ಟ್, ಒಂದು ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ರೋಧದ ಚಿಹ್ನೆಯ ಚಿತ್ರವನ್ನು ಬರೆಯಿರಿ. ನಾನು ಹೇಳಿದ್ದೀನಿ, ಈ ವಿದ್ಯುತ್ ಮಂಡಲಗಳು ರೋಧಗಳಾಗಿರ್ಬೋದು, ಆಮೇಲೆ ನೆಕ್ಸ್ಟ್ ರಿಯೋಸ್ಟ್ಯಾಟು, ರೆಸಿಸ್ಟೆಂಟು, ವೈರು, ಆಮೇಲೆ ಕನೆಕ್ಷನ್ಸು, ಆಮೇಲೆ ಬಲ್ಬು, ಅವೆಲ್ಲ ಏನು ಬರುತ್ತಲ್ಲ ಇವನ್ನ ಒಂಚೂರು ನಾವೇನು ಮಾಡ್ಕೊಂಡಿರಬೇಕು, ಕಣ್ಣನ್ನು ಹಾಯಿಸಿಟ್ಕೊಂಡಿರಬೇಕು. ಹಿಂಗೆ ಕನೆಕ್ಷನ್ಸ್ ಔಟ್ ಇತ್ತಂದರೆ, ಓವರ್ಲ್ಯಾಪ್ ಕನೆಕ್ಷನ್ ಇತ್ತಂದರೆ,
ಎಲ್ಲದು ಇದು ರಿಯೋಸ್ಟ್ಯಾಟು, ಆಮೇಲೆ ಸ್ವಿಚ್ ಆನ್ ಆಫ್ ಇತ್ತಂದರೆ ಏನೇನಿರಬೇಕು ಅನ್ನೋದನ್ನೆಲ್ಲ ನಾವು ನೋಡ್ಕೊಂಡಿರಬೇಕು. 2 ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ಈ ವಾಕ್ಯವನ್ನು ಸಮರ್ಥಿಸಿ. ಹೌದು, 2 ಕಾಂತೀಯ ಬಲರೇಖೆಗಳು ಏನಾಗಂಗಿಲ್ಲವು ಒಂದನ್ನೊಂದು ಛೇದಿಸಂಗಿಲ್ಲ. ಅಂದರೆ ಕಾಂತೀಯ ಬಲರೇಖೆಗಳ ದಿಕ್ಕೇನಾಗಿರುತ್ತೆ, ಒಂದೇ ದಿಕ್ಕಿನಲ್ಲಿ ಚಲಿಸ್ತಾ ಇರ್ತವೆ. ಅಂದರೆ ಇವೇನು ಮಾಡ್ತಾವೆ, ಉತ್ತರದಿಂದ ದಕ್ಷಿಣ ಧ್ರುವದ ಕಡೆಗೆ ಕಾಂತೀಯ ಬಲರೇಖೆಗಳು ಏನು ಮಾಡ್ತಾ ಇರ್ತವೆ, ಈ ಥರ ಚಲಿಸ್ತಾ ಇರ್ತವೆ. ಹಾಗಾಗಿ ಈ ಧ್ರುವ ಏನಾಗಂಗಿಲ್ಲ, ಹಿಂಗೆ ಚಲಿಸಂಗಿಲ್ಲ. ಒಂದೇ ದಿಕ್ಕಿನಲ್ಲಿ ಚಲಿಸೋದ್ರಿಂದ ಇಲ್ಲಿದು ನೋಡ್ರಿ, ಒಂದು ವೇಳೆ ಛೇದಿಸಿದರೆ ಛೇದಿಸುವ ಬಿಂದುವಿನಲ್ಲಿ ಸೂಚಿಯು ಎರಡೂ ದಿಕ್ಕುಗಳತ್ತ ನಿರ್ದೇಶಿಸುತ್ತದೆ ಎಂದರ್ಥ. ಆದರೆ ಇದು ಸಾಧ್ಯವಿಲ್ಲ. ಅಂದರೆ ನೋಡ್ರಿ, ಕಾಂತೀಯ ಬಲರೇಖೆಗಳು ಯಾವಾಗಲೂ ಉತ್ತರ ದಕ್ಷಿಣದಿಂದ ದಕ್ಷಿಣ ದಿಕ್ಕಿಗೆ ಏನು ಮಾಡ್ತಾ ಇರ್ತವೆ, ಚಲಿಸ್ತಾ ಇರ್ತವೆ. ಬಲರೇಖೆಗಳು ಒಂದೊಂದೊಂದು ಛೇದಿಸುವುದಿಲ್ಲ. ನೆಕ್ಸ್ಟ್, ಕೆಳಗೆ ಕೊಟ್ಟಿರುವ ಮಂಡಲ ಚಿತ್ರವನ್ನು ಗಮನಿಸಿ. ವಾಹಕ ತಂತಿಯ P ಬಿಂದುವಿನ ಸುತ್ತಲೂ ಹಾಗೂ Q ಬಿಂದುವಿನ ಸುತ್ತಲೂ ಉಂಟಾಗುವ ಕಾಂತಕ್ಷೇತ್ರದ ದಿಕ್ಕನ್ನು ತಿಳಿಸಿ ಅಂತ ಇದೆ. ನೋಡ್ರಿ, ಇದೇ ಚಿತ್ರ. P ಬಿಂದು ಮತ್ತು Q ಬಿಂದುವಿನ ಸುತ್ತಲೂ ಯಾವ ಥರನಾದ ಕಾಂತೀಯ ಬಲರೇಖೆಗಳು ಉಂಟಾಗ್ತವೆ ಅನ್ನೋದನ್ನ ಹೇಳ್ರಿ ಅಂತ ಹೇಳಿದ್ದಾರೆ. P ಬಿಂದುವಿನಲ್ಲಿ ಅಪ್ರದಕ್ಷಿಣವಾಗಿರುತ್ತದೆ ಮತ್ತು Q ಬಿಂದುವಿನಲ್ಲಿ ಪ್ರದಕ್ಷಿಣವಾಗಿರುತ್ತದೆ ಅಂತಂದು ಹೇಳಿದ್ದಾರೆ. ಇಲ್ಲೇನು ಮಾಡಬೇಕು, ನಾವು ಇಷ್ಟು ಬರೆದ್ರೂ ಮಾರ್ಕ್ಸ್ ಬರುತ್ತೆ. ಇಲ್ಲಾಂದರೆ ನಾವೇನು ಮಾಡಬೇಕು, ಕ್ಲಾಕ್ ವೈಸು ಮತ್ತು ಆ್ಯಂಟಿ ಕ್ಲಾಕ್ ವೈಸು ಅಂತಂದೇಳಿ ಗುರುತಿಸ್ಬೇಕು. ಇಲ್ಲಿ ನೋಡ್ರಿ, P ಬಿಂದುವಿನಲ್ಲಿ ಅಪ್ರದಕ್ಷಿಣ, ಹೀಗೆ ಇಲ್ಲೇನಾಗಿರುತ್ತೆ, ಪ್ರದಕ್ಷಿಣ, ಹೀಗೆ ಈ ಥರ ರೌಂಡ್ ಹೊಡೆಯೋದು. ಇದೇನಾಗುತ್ತೆ, ಅಪ್ರದಕ್ಷಿಣ, ಉಲ್ಟಾ ಆಗಿರುತ್ತೆ. ಇದು ಈ ಥರ ಹಿಂಗೆ ಸರ್ಕಲ್ ಹೊಡೆದ್ರೆ ಇದು ಈ ಥರ ಸರ್ಕಲ್ ಹೊಡಿತಾ ಇರುತ್ತೆ. ನೆಕ್ಸ್ಟ್, ಬಿಳಿ ಬಣ್ಣದ ರೋಹಿತದ ಪುನರ್ ಸಂಯೋಜನೆಯನ್ನು ತೋರಿಸುವ ನ್ಯೂಟನ್ ರವರ ಪ್ರಯೋಗವನ್ನು ವಿವರಿಸಿ ಅಂತ ಇದೆ. ಇಲ್ಲಿ ನೋಡ್ರಿ, ನ್ಯೂಟನ್ನ ಪ್ರಯೋಗ ನಿಮಗೆ ಗೊತ್ತಿರ್ಬೋದು. ಬಿಳಿ ಬೆಳಕು ಹೇಗೆ ಬರುತ್ತೆ ಅಂತೇಳಿ ಫಸ್ಟ್ ಏನು ಮಾಡ್ತಾರಂದರೆ, ಒಂದು ಬಿಳಿ ಬೆಳಕನ್ನು ಒಂದು ಪಟ್ಟಕದ ಮೇಲೆ ಹಾಯಿಸ್ತಾರೆ. ಹಾಯಿಸಿದಾಗ ಇದೇನಾಗುತ್ತೆ, 7 ಬಣ್ಣಗಳಾಗಿ ವಿಭಜನೆ ಹೊಂದುತ್ತೆ. ಆನಂತರ ಏನು ಮಾಡ್ತಾರೆ, ಈ ಬೆಳಕನ್ನು ಈ ಥರ 7 ಬೆಳಕನ್ನು ಏನು ಮಾಡ್ತಾರೆ, ಮತ್ತೆ ಒಂದು ಕಡೆ ಕೇಂದ್ರೀಕರಣಗೊಳಿಸಿದಾಗ ನಮಗೇನಾಗುತ್ತೆ, ಒಂದೇ ಒಂದು ಬಿಳಿಯ ಬೆಳಕು ಪಲ್ಲಟನೆ ಹೊಂದುತ್ತೆ. ಇದನ್ನು ಓದೋಣ. ನ್ಯೂಟನ್ ರವರು ಒಂದು ಗಾಜಿನ ಪಟ್ಟಕವನ್ನು ಉಪಯೋಗಿಸಿ ಬಿಳಿ ಬೆಳಕಿನ ರೋಹಿತವನ್ನು ಪಡೆದರು. ರೋಧಕ ಅಲ್ಲ, ರೋಹಿತ ಅಂದರೆ ಈ ಥರ 7 ಬಣ್ಣಗಳು ಉಂಟಾಗೋದು. ನಂತರ ಅವರು ಸಮರೂಪಿಯಾದ ಮತ್ತೊಂದು ಪಟ್ಟಕವನ್ನು ಮೊದಲನೇ ಪಟ್ಟಕಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಕೆಳಗಾಗಿ ಇರಿಸಿ ರೋಹಿತವನ್ನು ಅದರ ಮೂಲಕ ಹಾಯಿಸಿದಾಗ ಬಿಳಿಯ ಬೆಳಕಿನ ಕಿರಣವು ಹೊರಹೊಮ್ಮಿತು. ನೋಡ್ರಿ, ಇದನ್ನೇ ಫಸ್ಟು ಇಲ್ಲಿ ಬಿಳಿ ಬಣ್ಣ ಬಂತು, ನೆಕ್ಸ್ಟ್ 7 ಬಣ್ಣಗಳು ಬಂದವು. ನೆಕ್ಸ್ಟ್ ಅದನ್ನೇ ನಾವು ಪಟ್ಟಕವನ್ನು ಹಿಂಗಿಟ್ವಿ. ನೆಕ್ಸ್ಟ್ ಪಟ್ಟಕನ ಉಲ್ಟಾ ಇಡೋದು. ಉಲ್ಟಾ ಇಟ್ಟಾಗ ಏನಾಗುತ್ತೆ, ಒಂದೇ ಬೆಳಕು, ಒಂದೇ ಬಿಳಿ ಬಣ್ಣವನ್ನು ನಾವು ಪಡಿತೀವಿ. ಆಯಿತಾ? ಇದು ಬಿಳಿ ಬೆಳಕಿನ ರೋಹಿತದ ಪುನರ್ ಸಂಯೋಜನೆಯನ್ನು ತೋರಿಸುತ್ತದೆ. ಯಾವುದಿದು ಪ್ರಯೋಗ? ಬಿಳಿ ಬಣ್ಣದ ರೋಹಿತದ ಪುನರ್ ಸಂಯೋಗವನ್ನು ತೋರಿಸುವ ನ್ಯೂಟನ್ನ ಪ್ರಯೋಗವನ್ನು ಬರೀರಿ ಅಂತ ಹೇಳಿದರೆ, ಇವೆಲ್ಲ ನೋಡ್ರಿ 2 ಮಾರ್ಕ್ಸಿನ ಪ್ರಶ್ನೆಗಳು. ಅಟ್ಲೀಸ್ಟ್ ನೀವು 2ರಿಂದ 3 ಪಾಯಿಂಟನ್ನು ಮಾಡಿ ನೀಟಾಗಿ ಬರಿಬೇಕಾಗತ್ತೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಇಲ್ಲಿ ತುಂಬ ಈಸಿ ಇದು ನೋಡ್ರಿ. ಸಮೀಪ ದೃಷ್ಟಿ ಹಾಗೂ ದೂರದೃಷ್ಟಿ ಕಣ್ಣುಗಳ ನಡುವಣ ಯಾವುದಾದರೂ 2 ವ್ಯತ್ಯಾಸಗಳನ್ನು ಬರೆಯಿರಿ ಅಂತ ಇದೆ. ನಾನು ಆಲ್ರೆಡಿ ಹೇಳ್ತಾನೆ ಇದ್ದೀನಿ, ಸಮೀಪ ದೃಷ್ಟಿ ಅಂದರೆ ದೂರದ ವಸ್ತುಗಳು ನಮಗೆ ಕಾಣಿಸದೇ ಇರುವುದು. ದೂರದ ವಸ್ತುಗಳು ನಮಗೇನಾಗ್ತಾ ಇರುತ್ತೆ, ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲಾಗದು. ಸಮೀಪ ಅಂದರೆ ಏನು ತಲೆಯಲ್ಲಿ ಬರಬೇಕು ನಿಮಗೆ, ದೂರದ್ದು ಕಾಣಿಸಲ್ಲ ಅಂತ. ಅಂದರೆ ಸಮೀಪ ದೃಷ್ಟಿ ದೋಷ ಅಂದರೆ ಸಮೀಪದ ಕಾಣಿಸುತ್ತೆ. ನೆಕ್ಸ್ಟ್ ದೂರದೃಷ್ಟಿ ದೋಷ ಅಂತಂದ್ರೇನು, ಸಮೀಪದ ಕಾಣಿಸುತ್ತೆ. ಸಮೀಪದ ವಸ್ತುಗಳು ನಮಗೆ ಸ್ಪಷ್ಟವಾಗಿ ಕಾಣಿಸುತ್ತೆ. ಉಲ್ಟಾ ನೆನ್ಪಿಟ್ಕೊಂಡ್ಬಿಟ್ರಪ್ಪ, ಇದು ಸಮೀಪ ಅಂತಂದರೆ ನಮಗೇನರ್ಥ, ದೂರದ ಕಾಣಿಸಲ್ಲ ಅಂತ. ದೂರದೃಷ್ಟಿ ದೋಷ ಅಂದರೆ ನಮಗೆ ಸಮೀಪದ ಕಾಣಿಸಲ್ಲ ಅಂತ. ಇವೇನಾಗುತ್ತೆ,
ಉಲ್ಟಾ ಬರುತ್ತೆ, ಆಯಿತಾ. ಅದೇ ಥರ ಎರಡನೇ ಪಾಯಿಂಟಿಗೆ ಏನು ಬರಬೇಕಂದ್ರೆ, ದೂರದ ವಸ್ತುವಿನ ಬಿಂಬವು ರೆಟಿನಾ ಮುಂಭಾಗದಲ್ಲಿ ರೂಪುಗೊಳ್ಳುತ್ತದೆ. ಇಲ್ಲಿ ನೋಡ್ರಿ, ಕಣ್ಣು ಈ ಥರ ಇರುತ್ತಂದರೆ ರೆಟಿನಾ ಎಲ್ಲಿರುತ್ತಪ್ಪ ಅಂದರೆ ಈ ಭಾಗದಲ್ಲಿ ರೆಟಿನಾ ಇರುತ್ತೆ. ಈ ರೆಟಿನಾದ ಮುಂಭಾಗದಲ್ಲಿ ಇಲ್ಲೇ ನಮ್ಮ ಚಿತ್ರ, ಇಲ್ಲೇ ಕಣ್ಣಿನ ಪೊರೆ ಬಿಟ್ಟು ಇಲ್ಲೇ ನಮ್ಮ ಪ್ರತಿಬಿಂಬ ಉಂಟಾಗೋದ್ರಿಂದ ನಮಗೆ ಸಮೀಪ ದೃಷ್ಟಿದೋಷ ಉಂಟಾಗುತ್ತೆ. ಅದೇ ಇಲ್ಲಿ ಇದು ರೆಟಿನಾ ಅಂತ ತಗೊಳ್ರಿ. ಇದು ರೆಟಿನಾ ಅಂತ ತೊಗೊಂಡ್ರೆ ಇಲ್ಲಿ ಬಿತ್ತಂದರೆ ಸಮೀಪ ದೃಷ್ಟಿದೋಷ. ರೆಟಿನಾದ ಹಿಂಭಾಗ ಇಲ್ಲಿ ನೋಡ್ರಿ, ಬೆಳಕು ಸೀದಾ ಬಂದು ಇಲ್ಲಿ ಬಿತ್ತು ಅಂದರೆ, ರೆಟಿನಾದ ಹಿಂಭಾಗದಲ್ಲಿ ಬಿತ್ತಂದರೆ ಅದು ದೂರದೃಷ್ಟಿ ದೋಷವನ್ನು ನಮಗೆ ಉಂಟು ಮಾಡುತ್ತದೆ. ಇದು ರೆಟಿನಾದ ಹಿಂಭಾಗದಲ್ಲಿ ಬಿದ್ದರೆ, ಇದು ರೆಟಿನಾದ ಮುಂಭಾಗದಲ್ಲಿ ಬಿದ್ದರೆ, ಇದು 2 ಪಾಯಿಂಟನ್ನು ನೀವು ಈಸಿಯಾಗಿ ನೆನಪಲ್ಲಿ ಇಟ್ಕೊತೀರಾ. ದೂರದ ಬಿಂದು ಅನಂತಕ್ಕಿಂತ ಹತ್ತಿರದಲ್ಲಿರುತ್ತದೆ. ನೋಡ್ರಿ, ದೂರದ ಬಿಂದು ಅನಂತಕ್ಕಿಂತ ಹತ್ತಿರದಲ್ಲಿರುತ್ತದೆ. ಸಮೀಪ ಬಿಂದು ತುಂಬ ದೂರದಲ್ಲಿರುತ್ತದೆ. ದೂರದೃಷ್ಟಿಯಲ್ಲಿ ನಮಗೇನು ಅನ್ನಿಸ್ತಾ ಇರ್ತೈತಿ, ನಾವು ಕಣ್ಣನ್ನು ಏನು ಮಾಡಿ ನೋಡ್ತಿರ್ತೀರಿ ನೋಡ್ರಿ. ದೂರದೃಷ್ಟಿ ದೋಷ ಅಂದರೆ ನೀವು ದೊಡ್ಡನ್ನು ನೋಡಿರ್ಬೋದು, ನೀವು ಹತ್ತಿರ ಬುಕ್ಸ್ ತೊಗೊಂಡು ಹೋದ್ರೆ ಏನು ಮಾಡ್ತಿರ್ತಾರೆ ಅವರು, ಇಲ್ಲಿ ಕಣ್ಣಿನ ಹತ್ತಿರವೇ ಇದ್ರೆ ಏನು ಮಾಡ್ತಿರ್ತಾರೆ, ದೂರ ಇಟ್ಕೊಂಡು ನೋಡ್ತಾ ಇರ್ತಾರೆ. ಹಾಗಾಗಿ ಸಮೀಪ ಬಿಂಬ ತುಂಬ ದೂರದಲ್ಲಿರುತ್ತದೆ. ನಾವು ಏನು ಮಾಡ್ತಾ ಇರ್ತೀವಿ, ನೀವು ಹಿಂಗೆ ಕಣ್ಣಿಗೆ ಕೊಡ್ತೀರ, ಹೋಗಿ ಹಿಂಗೆ ಹತ್ತಿರ ಕೊಡ್ತೀರ ಬುಕ್ಕು, ದೊಡ್ಡವ್ರು ಏನು ಮಾಡ್ತಾರೆ, ಹಿಂಗೆ ದೂರ ಇಟ್ಕೊಂಡು ನೋಡೋದು. ಯಾಕೆ ಅಂದರೆ ಅವ್ರದ್ದು ಸಮೀಪ ಬಿಂಬ ಏನಾಗಿರುತ್ತೆ, ಸ್ವಲ್ಪ ದೂರದಲ್ಲಿರುತ್ತೆ. ಹಾಗಾಗಿ ಅವರು ದೂರದಲ್ಲಿ ಇಟ್ಕೊತಾರೆ. ನೆಕ್ಸ್ಟು, ಕಣ್ಣಿನ ಮಸೂರದ ಸಂಗಮ ದೂರವು ತುಂಬ ಚಿಕ್ಕದಾಗಿರುವುದು. ಕಣ್ಣುಗುಡ್ಡೆಯು ಉದ್ದವಾಗುವುದು. ಇಲ್ಲಿ ನೋಡ್ರಿ, ಕಣ್ಣುಗುಡ್ಡೆ ಏನಾಗಿರುತ್ತೆ ಅಂದರೆ ಈ ಥರ ಉದ್ದ ಆಗಿರುತ್ತೆ. ನಮ್ಮ ಕಣ್ಣಿನ ಇದಕ್ಕಿಂತ ಸ್ವಲ್ಪ ಉದ್ದ ಆಗಿರುತ್ತೆ. ಆವಾಗ ನಮಗೇನಾಗುತ್ತೆ ಅಂದರೆ ಸಮೀಪ ದೃಷ್ಟಿ ದೋಷ ಉಂಟಾಗುತ್ತೆ. ಮಸೂರವು ತುಂಬ ಚಿಕ್ಕದಾಗಿರುತ್ತೆ. ಇಲ್ಲಿ ಮಸೂರದ ಸಂಗಮ ದೂರ ಏನಾಗಿರುತ್ತೆ, ತುಂಬ ಉದ್ದ ಆಗಿರುತ್ತೆ. ಇಲ್ಲೇನಾಗುತ್ತೆ ಅಂದರೆ ಈ ಥರ ಕಣ್ಣಿರುತ್ತಲ್ಲ, ಇದರ ಸಂಗಮ ದೂರ ತುಂಬ ದೂರ ಇರುತ್ತೆ. ಇಲ್ಲೇನಾಗಿರುತ್ತದೆ, ಸಂಗಮ ದೂರ ತುಂಬ ಚಿಕ್ಕದಾಗಿರುತ್ತೆ. ಇಲ್ಲೇ ನೋಡ್ಕೊಂಡ್ಬಿಡ್ಬೇಕು ನೀವು. ಇಲ್ಲಿ ಸಂಗಮ ದೂರ ಆಗೋದಕ್ಕೆ ಏನು ಮಾಡ್ತೀವಿ, ನಾವು ಬುಕ್ಸನ್ನು ಚಿಕ್ಕ ಅಕ್ಷರ ಇದ್ರೆ ದೂರ ಇಟ್ಕೊಂಡು ನೋಡ್ತೀವಿ. ಇದನ್ನು ನಾವು ಎಷ್ಟು ಕಣ್ಣು ಸಣ್ಣಕ್ಕೆ ಮಾಡಿ ನೋಡಿದ್ರೆ ನಮಗೆ ದೂರದ ವಸ್ತುಗಳು ಕಾಣಿಸ್ತಿರಲ್ಲ. ಸೂಕ್ತ ಸಾಮರ್ಥ್ಯದ ನೀಮ್ನ ಮಸೂರನ್ನು ಉಪಯೋಗಿಸಿ ಈ ದೋಷವನ್ನು ಸರಿಪಡಿಸಬಹುದು. ಇದು ನೋಡ್ರಿ, ಈಸಿ ಇಟ್ಕೊಂಡ್ಬಿಟ್ರೆ. ಇಲ್ಲಿ ಸಮೀಪ ದೃಷ್ಟಿ ದೋಷಕ್ಕೆ ನಾವು ನೀಮಂನ ಮಸೂರನ್ನು ಬಳಸ್ತೀವಿ. ನೆಕ್ಸ್ಟ್ ದೂರದೃಷ್ಟಿಗೆ ನಾವು ಪೀನ ಮಸೂರವನ್ನು ಬಳಸ್ತೀವಿ. ಅಂದರೆ ಹಿಂಟ್ ಏನಪ್ಪ ಅಂದ್ರೆ ಸನಿ, ಇದಕ್ಕೆ ದುಪಿ ಅಂತ ನೆನಪಿಟ್ಕೋಬೇಕಂದ್ರೆ ಸಮೀಪ ದೃಷ್ಟಿಗೆ ನಿಮ್ನ ಮಸೂರ, ದೂರದೃಷ್ಟಿಗೆ ಪೀನ ಮಸೂರ ಅಂತ. ಇಲ್ಲಿ ಸನಿ ಅಂತಂದೇಳಿ ನೀವು ಒಂದು ನೆನ್ಪಿಟ್ಕೊಂಡ್ರೆ ಸಾಕು. ಇದು ದೂರದೃಷ್ಟಿಗೆ ಪೀನ ಮಸೂರ ಅಂತ ನಿಮಗೆ ಆಟೋಮೆಟಿಕ್ಕಾಗಿ ಕ್ಲಿಕ್ ಆಗುತ್ತೆ. ಪ್ಲೀಸ್ ಫ್ರೆಂಡ್ಸ್ ಅಥವಾ ಮಕ್ಕಳ ಏನು ಮಾಡಿ ಇಟ್ಕೊಳ್ರಿ, ನೀವು ಸ್ವಲ್ಪ ಇವನ್ ಪಾಯಿಂಟ್ಸ್ಗಳನ್ನು ನೆನಪಲ್ಲಿ ಇಟ್ಕೊಳ್ರಿ. ಇದು ಒಂಚೂರು ಬರೆದರೆ ಸಾಕು ನಿಮಗೆ. ಈಗಿನ ಇದಕ್ಕೆ 2 ಮಾರ್ಕ್ಸ್ ಕೇಳಿದ್ದಾರೆ ನೋಡಿರಿ. ಯಾವುದಾದ್ರೂ 2 ಬರೆದರೆ ನಿಮಗೆ 2 ಮಾರ್ಕ್ಸ್ ಬರುತ್ತೆ. ಅದೇ ಥರ 3-4 ಮಾರ್ಕ್ಸಲ್ಲಿ ಬರೆದಾಗ ನೀವು ಅಟ್ಲೀಸ್ಟ್ ಇವು 4 ಪಾಯಿಂಟ್ಸ್ಗಳನ್ನು ಏನು ಮಾಡಬೇಕಾಗತ್ತೆ, ಬರಿಬೇಕಾಗುತ್ತೆ. ಸ್ವಲ್ಪ ಒಂದು ಸರಿ ಬಿಟ್ಟು ಒಂದು ಸರಿ ನೋಡ್ಕೊಂಡ್ಬಿಟ್ರೆ ನೆನಪಲ್ಲಿ ಉಳಿಯುತ್ತೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಪೀನ ಮಸೂರದ ಮುಂದೆ 2 F1ನಲ್ಲಿ ವಸ್ತುವೊಂದನ್ನು ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ರೇಖಾಚಿತ್ರವನ್ನು ಬರೆಯಿರಿ. ರೇಖಾಚಿತ್ರದ ಸಹಾಯದಿಂದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವವನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ನೋಡ್ರಿ, 2 Fನಲ್ಲಿ ಪ್ರತಿಬಿಂಬವನ್ನು ಇಟ್ಟಾಗ ಏನಾಗುತ್ತೆ, ನಮಗೆ ವಸ್ತುವನ್ನು ಇಟ್ಟಾಗ ನಮಗೆ ಪ್ರತಿಬಿಂಬ ಎಲ್ಲಿ ಸಿಗುತ್ತೆ, 2 Fನಲ್ಲೇ ಸಿಗುತ್ತೆ. ನೋಡಿರಿ, ಇದು ಒಂದು ಹಿಂಟಪ್ಪ ನಿಮಗೆ. ಇದು ಒಂಚೂರು ನೋಡ್ಕೊಂಬಿಡ್ರಿ. 2 Fನಲ್ಲಿ ಇದನ್ನು ಯಾವಾಗಲೂ ನೆನಪಲ್ಲಿ ಇಟ್ಕೊಂಬಿಡಿ. ಆಮೇಲೆ ವಸ್ತುವಿನ ಗಾತ್ರ AB ಎಷ್ಟಿರುತ್ತಲ್ಲ, ಇಲ್ಲಿ A', B' ವಸ್ತುವಿನ ಗಾತ್ರನೂ ವಸ್ತುವಿನದಕ್ಕಿಂತ ವಸ್ತುವಿನ ಎತ್ತರ ಮತ್ತು ಪ್ರತಿಬಿಂಬದ ಎತ್ತರನೂ ಸೇಮ್ ಇರುತ್ತೆ. ಎಲ್ಲಿ 2 Fನಲ್ಲಿ ಇಟ್ಟಾಗ. ಆಮೇಲೆ 2 Fನಲ್ಲಿ ಇಟ್ಟಾಗ ವಸ್ತುವನ್ನು ನಮಗೆ ಪ್ರತಿಬಿಂಬ ಎಲ್ಲಿ ಸಿಗುತ್ತೆ, 2 Fನಲ್ಲಿನೇ ಸಿಗುತ್ತೆ. ನೆಕ್ಸ್ಟ್ ಇಲ್ಲಿ ಮುಂದೆ ಬಂದ್ಕೊತ ಹೋಗ್ರಿ ನೀವು. ಎಲ್ಲಿ
ಎರಡು ಎಫ್ ಮತ್ತು F1 ನಡುವೆ ಇಟ್ಕೊತ ಹೋದರೆ ಇಲ್ಲೇನಾಗುತ್ತೆ, ಇದು ಮತ್ತೆ ಮುಂದೆ ಹೋಗುತ್ತೆ. ಇದನ್ನು ಮಾತ್ರ ನೆನ್ಪಿಟ್ಕೊಂಡ್ಬಿಡ್ರಿ. ಯಾವುದು ಎರಡು ಎಫ್ನಲ್ಲಿಟ್ಟಾಗ ಅದರ ಪ್ರತಿಬಿಂಬ ಕೂಡ ಎಲ್ಲಿ ಬರುತ್ತೆ, ನಮಗೆ 2Fನಲ್ಲಿನೇ ಸಿಗುತ್ತೆ ಅನ್ನೋದನ್ನ ಒಂಚೂರು ನೆನಪಲ್ಲಿ ಇಟ್ಕೊಂಡ್ಬಿಡಿ. ಪ್ರತಿಬಿಂಬವು 2Fನಲ್ಲಿ ಉಂಟಾಗುತ್ತದೆ. ಆಮೇಲೆ ಸತ್ಯ ಮತ್ತು ತಲೆಕೆಳಗಾದ ಪ್ರತಿಬಿಂಬವು ಉಂಟಾಗುತ್ತದೆ. ಭಾಳ ಈಸಿ ಇತ್ತಪ್ಪ ಸೈನ್ಸ್ ಕ್ವಶನ್ ಪೇಪರು. ಎಲ್ಲರೂ ಚೆನ್ನಾಗಿ ಮಾಡ್ತೀರಂತಂದರೆ ಏನೋ ಕೆಲವೊಂದಿಷ್ಟು ಪೇರೆಂಟ್ಸ್ಗಳು ಫೋನ್ ಹಚ್ಚಿ ಹೇಳಿಬಿಟ್ರು, ಇಲ್ಲ ರೀ ಹಿಂಗೆ ಆಗ್ತಾಯಿದೆ, ಯಾಕೋ ಸಮಸ್ಯೆ ಮಾಡ್ಕೊತಿದ್ದಾರೆ ನಮ್ಮ ಮಕ್ಕಳು, ಭಯ ಪಟ್ಕೊತಿದ್ದಾರೆ ಅಂಥೇಳಿ. ಹಾಗಾಗಿ ಸ್ವಲ್ಪ ಸುಲಭ ಮಾಡಿಕೊಡ್ತಾಯಿದ್ದೀನಿ. ಒಂದ್ಸಲ ವಿಡಿಯೋ ನೋಡ್ಕೊಳ್ರಿ. ಇನ್ನು 2-3 ದಿವಸದಲ್ಲಿ ಮತ್ತೆ 3rd ಟರ್ಮ್ ಎಕ್ಸಾಮ್ಸ್ಗಳು ಬರ್ತಾಯಿದ್ದಾವೆ ಅಂತ ಹೇಳ್ತಿದ್ದಾರೆ. ಆವಾಗ ಬರ್ಕೊಂಡು ನಿಮ್ಮ ವ್ಯಾಲ್ಯೂಯಬಲ್ ಮಾರ್ಕ್ಸನ್ನು ತೊಗೊಳ್ರಿ. ರ್ಯಾಂಕ್ ಮಾಡಬೇಕಂತ ಕೆಲವೊಂದಿಷ್ಟು ಜನ ಏನಾದರೂ ರಿಜೆಕ್ಟ್ ಮಾಡಿದರೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಈ ವಿಡಿಯೋಸ್ಗಳು. ನೆಕ್ಸ್ಟ್, ಓಮ್ನ ನಿಯಮವನ್ನು ನಿರೂಪಿಸಿ. ಓಮ್ನ ನಿಯಮ ನೋಡಿ, ಇದನ್ನು ಯಾವಾಗಲೂ ಪ್ರತಿ ಸಲನೂ ಹೇಳ್ತಾನೆ ಬಂದಿದ್ದೇನೆ ನಾನು. ನಮ್ಮ ಮಕ್ಕಳಿಗಂತೂ ಕ್ಲಾಸಲ್ಲಿ ಹೇಳಿದ್ದೀನಿ ನಾನು ಓಮ್ನ ನಿಯಮ ಏನು ಹೇಳುತ್ತೆ ಅಂತೇಳಿ. ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರವು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ನೋಡ್ರಿ, ಲೋಹದ ತಂತಿಯ ನಡುವಿನ ವಿಭವಾಂತರವು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ. V = ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು I ಅಂತ ಬರುತ್ತೆ. V ಅಂದರೆ ವಿಭವಾಂತರ, I ಅಂದರೆ ಏನಪ್ಪ, ವಿದ್ಯುತ್ ಪ್ರವಾಹವು ಯಾವುದರಲ್ಲಿದು ಓಮ್ ನಿಯಮ ಬಂದಾಗ ಸ್ಥಿರ ತಾಪದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ರೋಧವು ರೆಸಿಸ್ಟೆನ್ಸು ಏನಾಗಿರ್ತಂದರೆ ವಿಭವಾಂತರದ ನೇರ ಅನುಪಾತದಲ್ಲಿ ಇರುತ್ತೆ. ನೆಕ್ಸ್ಟು, ವಾಹಕದ ರೋಧವು ಅವಲಂಬಿಸಿರುವ ಅಂಶವನ್ನು ಬರೆಯಿರಿ. ವಾಹಕದ ರೋಧ ಏನೇನು ಅವಲಂಬಿಸಿರುತ್ತಪ್ಪ ಅಂದರೆ ಅದರ ಉದ್ದ. ಇದು ಒಂಚೂರು ಇದು ಫಾರ್ಮುಲಾ ಬರುತ್ತಿದ್ದು, ವಾಹಕದ ಉದ್ದ ಹಿಂಗೆ ಲ್ಯಾಂಬ್ಡಾ ಅಂತ ಬರುತ್ತೆ, L π ಅಂತ ಬರುತ್ತೆ. ಏನು ಫಾರ್ಮುಲಾ ಅದು ಬೇಡ, ಇನ್ನಷ್ಟೇ ನೆನ್ಪಿಟ್ಕೊಳ್ರಿ. ಅದರ ಉದ್ದ, ಅಡ್ಡ ಕೊಯ್ತ, ನೆಕ್ಸ್ಟ್ ಅದರ ಪ್ರಾಕೃತಿಕ ಗುಣ, ತಾಪಮಾನ, ಈ 4 ಕೂಡ ಇದು ಒಳಗೊಂಡಿರುತ್ತೆ. ಇದನ್ನು ನಾನು ಹೇಳಬೇಕಾದ್ರೆ ಹೇಳಿದ್ದೀನಿ. ವಾಹಕದ ರೋಧವು ಅಂದರೆ ಕ್ಲಾಸಲ್ಲಿ ಅದಕ್ಕೆ ಇದೆ, ಒಂಚೂರು ತಿಳಿಸ್ತೀನಿ, ಅದನ್ನು ಕೂಡ ಹೇಳ್ತೀನಿ. ಒಂದೊಂದು ಪಾಯಿಂಟ್ ಬರೆದ್ರೆ ನೋಡಿರಿ ನೀವು, ಉದ್ದ ಅಂತ ಬರೆದ್ರೆ 1, ಇಲ್ಲೇನಾಗುತ್ತೆ ಗೊತ್ತಾ, ಉದ್ದಕ್ಕೆ L ಅಂತ ಕರಿತೀವಿ. ನೆಕ್ಸ್ಟ್ ಅಡ್ಡ ಕೊಯ್ಲು ಅಂತ ಇದೆಯಲ್ಲ, ಇದಕ್ಕೆ A ಅಂತ ಕರಿತೀವಿ. ನೆಕ್ಸ್ಟ್ ಅದರ ಪ್ರಾಕೃತಿಕ ಗುಣ, ಅದು ತಾಪಮಾನಕ್ಕೆ T ಅಂತ ಕರಿತೀವಿ, ಇದಕ್ಕೆ ರೋ ಅಂತನೇನು ಕರಿತೀವಿ. ಆಯಿತಾ, ಇದು ಒಂದು ಫಾರ್ಮುಲಾ ಇದೆ, ಒಂಚೂರು ನೆನಪಾಗ್ತಾಯಿದೆ, ನೋಡೋಣ. ನೆಕ್ಸ್ಟ್, ಕಾಂತಕ್ಷೇತ್ರದ ಸಾಪೇಕ್ಷ ಶಕ್ತಿಯನ್ನು ನಿರ್ಧರಿಸಲು ಸಹಾಯಕವಾಗುವ ಅಂಶ ಯಾವುದು? ಕಾಂತಕ್ಷೇತ್ರದ ಸಾಪೇಕ್ಷ ಶಕ್ತಿಯನ್ನು ನಿರ್ಧರಿಸುವುದು ಅಂಶ ಯಾವುದು? ನೆಕ್ಸ್ಟ್, ಸೊನಾಯ್ಡ್ ಎಂದರೇನು? ಅದನ್ನು ಉಪಯೋಗಿಸಿಕೊಂಡು ವಿದ್ಯುತ್ ಕಾಂತವನ್ನು ಹೇಗೆ ತಯಾರಿಸುವಿರಿ? ಗೊತ್ತಲ್ಲ, ಸೊನಾಯ್ಡ್ ಅಂದರೆ ತಂತಿನ ನಿಯಮಾನುಸಾರವಾಗಿ ಸುತ್ತಿದಾಗ, ಆಯಸ್ಕಾಂತಕ್ಕೆ ಸುತ್ತಿದಾಗ ಅದೇನು ಉಂಟು ಮಾಡುತ್ತದೆ, ಸೊನಾಯ್ಡ್ ಅಂತ ಕರಿತೀವಿ. ಅಥವಾ ನೋಡ್ರಿ, ಇವೆರಡು ಪ್ರಶ್ನೆಗಳು ಮತ್ತೆ ಬಿಟ್ಟರೆ ಮತ್ತು ಇವೆರಡು ಪ್ರಶ್ನೆಗಳು ಏನೈತಿ, ಗೃಹ ವಿದ್ಯುತ್ ಮಂಡಲಗಳಲ್ಲಿ ಭೂ ಸಂಪರ್ಕ ತಂತಿಯ ಕಾರ್ಯವೇನು? ನೆಕ್ಸ್ಟು, ಓವರ್ಲೋಡಿಂಗನ್ನು ತಪ್ಪಿಸಲು ಯಾವ ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಳ್ಳುವಿರಿ ಅಂತ. ಇವೆರಡಕ್ಕಾದರೂ ನೀವು ಆನ್ಸರ್ ಬರಿಬೋದು, ಇವೆರಡಕ್ಕಾದರೂ ನೀವು ಆನ್ಸರನ್ನು ಬರಿಬೋದು. ಇದು ಕೂಡ 3 ಮಾರ್ಕ್ಸಿಗೆ ಆನ್ಸರ್ಗಳು. ನಾವೇನು ಮಾಡೋಣ, ಕಾಂತೀಯ ಬಲ ರೇಖೆಯ ದಟ್ಟತೆಯ ಪ್ರಮಾಣ ನೋಡಿರಿ. ಫಸ್ಟ್ನೇ ಪಾಯಿಂಟು ಯಾವುದಕ್ಕೆ, ಇದಕ್ಕೆ ಇಲ್ಲಿದೆ ನೋಡಿರಿ. ಯಾವುದಕ್ಕೆ ಅಂದರೆ ಕಾಂತಕ್ಷೇತ್ರದ ಸಾಪೇಕ್ಷ ಶಕ್ತಿಯನ್ನು ನಿರ್ಧರಿಸಲು ಸಹಾಯಕವಾಗುವ ಅಂಶ ಯಾವುದು ಅಂತ ಇದೆ. ಯಾವ ಅಂಶ ಸಹಾಯಕವಾಗುತ್ತೆ? ಕಾಂತೀಯ ಬಲರೇಖೆಯ ರೇಖೆಗಳ ದಟ್ಟಣೆ ಪ್ರಮಾಣ ಅವಲಂಬಿತವಾಗುತ್ತದೆ. ನೆಕ್ಸ್ಟ್ ಮತ್ತೇನು ಬರುತ್ತಂದ್ರೆ,
ಅವಾಹಕ ಹೊದಿಕೆ ಇರುವ ತಾಮ್ರದ ತಂತಿಯ ಅನೇಕ ಸುರುಳಿಗಳನ್ನು ಒತ್ತೊತ್ತಾಗಿ ಸುತ್ತಿರುವ ಸಿಲಿಂಡರ್ ಆಕಾರವನ್ನು ನಾವೇನಂತ ಕರಿತೀವಿ? ಸೊನಾರ್ಡ್ ಅಂತ ಕರಿತೀವಿ. ನಾ ಹೇಳಿದ್ನಲ್ಲ, ಸೊನಾರ್ಡ್ ಅಂತ ಏನು ಕರಿತೀವಿ ಅಂದರೆ ಸಿಲಿಂಡರ್ನ ಆಕಾರದ ಒಂದು ಜೋಡಣೆ, ಅಂದರೆ ಅವಾಹಕ ಹೊದಿಕೆಗೆ. ಅವಾಹಕ ಹೊದಿಕೆ ಅಂದರೆ ಅವಾಹಕ ಹೊದಿಕೆ ಇರುವ ತಾಮ್ರದ ತಂತಿಯ ಅನೇಕ ಸುರುಳಿಗಳನ್ನು ಏನು ಮಾಡಬೇಕು ನಾವು? ತಾಮ್ರದ ಸುರುಳಿಗಳನ್ನು ಈ ಥರ ಹಿಂಗೆ ಸುತ್ತಬೇಕು. ಸುತ್ತಿದಾಗ ಅವಾಗ ಏನಾಗ್ತೈತಿ? ಈ ಸುರುಳಿಗಳನ್ನು ನಾವೇನಂತ ಕರಿತೀವಿ? ಸೊನಾರ್ಡ್ ಅಂತ ಕರಿತೀವಿ. ಹೆಚ್ಚು ಕಾಂತಕ್ಷೇತ್ರ ಹೊಂದಿರುವ ವಿದ್ಯುತ್ ಪ್ರವಹಿಸುತ್ತಿರುವ ಸೊನಾರ್ಡ್ನ ಒಳಭಾಗದಲ್ಲಿ ಒಂದು ಕಾಂತೀಯ ವಸ್ತುವಾದ ಮೆದು ಕಬ್ಬಿಣ ತುಂಡನ್ನು ಇರಿಸಿ ವಿದ್ಯುತ್ ಕಾಂತವನ್ನು ತಯಾರಿಸುತ್ತಾರೆ. ಗೊತ್ತಾಯ್ತಾ? ನೋಡ್ರಿ, ಹೆಚ್ಚು ಕಾಂತಕ್ಷೇತ್ರವೆಂದಿರುವ ವಿದ್ಯುತ್ ಪ್ರವಹಿಸುತ್ತಿರುವ ಸೊನಾರ್ಡ್ ಒಳಭಾಗದಲ್ಲಿ ಒಂದು ಕಾಂತೀಯ ವಸ್ತುವಾದ ಮೆದು ಕಬ್ಬಿಣವನ್ನು ಇರಿಸಿ ವಿದ್ಯುತ್ ಪ್ರವಾಹವನ್ನು ತಯಾರಿಸ್ತಾರೆ. ಅದರ ಮೂಲಕ ನಾವೇನು ಮಾಡ್ಬೋದು? ವಿದ್ಯುತ್ತನ್ನು ಹರಿಸ್ಬೋದು. ಅಂದರೆ ಒಂದು ಕಬ್ಬಿಣ ತಗೊಳ್ರಿ. ಕಬ್ಬಿಣ ತೊಗೊಂಡು ಏನು ಮಾಡ್ತಾರೆ? ಒಂದು ಕಬ್ಬಿಣದ ಮಳೆಗೆ ಹಿಂಗೆ ತಂತಿಯನ್ನು ಸುತ್ತಿ ವಿದ್ಯುತ್ ಪ್ರವಹಿಸಿದಾಗ ಇದನ್ನೇನು ಮಾಡ್ತೀಯ? ವಿದ್ಯುತ್ ಕಾಂತವನ್ನಾಗಿ ತಯಾರಿಸ್ಬೋದು ಅಂತಂದು ಹೇಳಿದ್ದಾರೆ. ಇದು ಕಬ್ಬಿಣದ್ದು ಏನಾಗುತ್ತೆ? ಇದು ಕಬ್ಬಿಣದ ಮಳೆ ಏನಾಗಿ ಕಾಣಿಸ್ಕೊಳ್ಳುತ್ತೆ? ಒಂದು ಕಾಂತವಾಗಿ ವರ್ತಿಸುತ್ತೆ. ನೆಕ್ಸ್ಟ್ ಬರ್ರಿ, ವಿದ್ಯುತ್ ಉಪಕರಣಗಳಲ್ಲಿ ಸೋರಿಕೆ ಉಂಟಾದಾಗ, ಇದು ಯಾವ ಪ್ರಶ್ನೆಗೆ ಅಂದರೆ ಇಲ್ಲಿದೆ ನೋಡ್ರಿ, ಎರಡನೇ ಪ್ರಶ್ನೆಗಿದು. ಇಲ್ಲಿದೆ ಎರಡನೇ ಪ್ರಶ್ನೆ. ಏನು ಕೇಳಿದ್ದಾರೆ ಅವರು? ಗೃಹ ವಿದ್ಯುತ್ ಮಂಡಳಗಳಲ್ಲಿ ಭೂಸಂಪರ್ಕ ತಂತಿಯ ಕಾರ್ಯವೇನು ಅಂತ ಇದೆ. ಭೂಸಂಪರ್ಕದ ಅರ್ಥಿಂಗ್ ಲೈನ್ ಅಂತ ಕರೀತಾರಲ್ಲಪ್ಪ, ಅದು ಯಾಕೆ? ಅದನ್ನ ಯಾಕೆ ಹಾಕಬೇಕು ಅಂತ. ನೆಕ್ಸ್ಟ್, ಓವರ್ಲೋಡನ್ನು ತಪ್ಪಿಸಲು ಯಾವ ಮುನ್ನೆಚ್ಚರಿಕೆ ಕ್ರಮಗಳು ವಹಿಸಬೇಕು ಅನ್ನೋದಿದೆ. ಅದಕ್ಕೆ ಉತ್ತರಗಳು ನೋಡಿರಿ. ಫಸ್ಟ್ನೇ ಅದಕ್ಕೆ ಭೂಸಂಪರ್ಕ ತಂತಿ ಯಾಕೆ ಇರಬೇಕು ಅನ್ನೋದಕ್ಕೆ, ವಿದ್ಯುತ್ ಉಪಕರಣಗಳಲ್ಲಿ ಸೋರಿಕೆ ಉಂಟಾದಾಗ ಅವುಗಳ ವಿಭವಾಂತರವನ್ನು ನೋಡ್ರಿ, ಎಲ್ಲಾದರೂ ಏನಾಗ್ತದೆ ಅಂದರೆ ಶಾರ್ಟ್ ಸರ್ಕ್ಯೂಟ್ ಆಗ್ತಿದ್ದಾಗ, ಸೋರಿಕೆ ಉಂಟಾದಾಗ ಅವುಗಳ ವಿಭವಾಂತರವನ್ನು ಭೂಮಿಯ ವಿಭವಾಂತರಕ್ಕೆ ಸಮನಾಗಿರುತ್ತದೆ. ಕಡಿಮೆ ರೋಧವನ್ನು ಹೊಂದಿರುವ ವಿದ್ಯುತ್ ಪ್ರವಾಹದ ಪಥವನ್ನು ಏನು ಮಾಡುತ್ತದೆ? ಉಂಟು ಮಾಡುತ್ತೆ. ಅಂದರೆ ಜೋರಾಗಿ ಅಂದರೆ ಜೋರ ಕರೆಂಟ್ ಹೊಡಿದೇನಾಗ್ತಾರೆ? ಕೆಲವೊಬ್ಬರು ಮನುಷ್ಯರು ಸತ್ತು ಹೋಗ್ತಾರೆ. ಹಂಗಾಗಬಾರ್ದು ಅಂತ ಏನು ಮಾಡ್ತಾರೆ? ಮುಟ್ಟಿದ ತಕ್ಷಣ ನಮಗೇನು ಅರ್ಥಿಂಗ್ ಲೈನ್ ಹೋಗಿರುತ್ತಲ್ಲ, ಸ್ವಲ್ಪ ಶಾಕ್ ಹೊಡೆಯುತ್ತೆ, ಪ್ರಾಣಹಾನಿಗಳು ಆಗಂಗಿಲ್ಲ. ಅಂದರೆ ಸೋರಿಕೆ ಉಂಟಾದಾಗ ನಾವು ಮನೆ ಕನೆಕ್ಷನ್ಸ್ ಎಲ್ಲ ಕೊಟ್ಟಿರ್ತಾವಲ್ಲ, ಅವಾಗ ಅರ್ಥಿಂಗ್ ಇಲ್ಲ ಅಂದರೆ ಏನಾಗುತ್ತೆ? ಒಮ್ಮಿಂದೊಮ್ಮೆ ಅಷ್ಟು ಕರೆಂಟ್ ನಮ್ಮ ಮೇಲೆ ಅಪ್ಲೈ ಆಗುತ್ತೆ. ಅರ್ಥಿಂಗ್ ಇರುತ್ತೆ ಅಂದರೆ ಏನಾಗುತ್ತೆ ಅಂದರೆ ಅದು ಪವರ್ ಕಳ್ಕೊಂಡಿರುತ್ತೆ. ಅಷ್ಟು ಕರೆಂಟು 220 ವೋಲ್ಟ್ ಕರೆಂಟ್ ನಮಗೆ. ಇನ್ನೊಂದು ನೋಡಿರಿ, ಮನೆ ಬಳಕೆಯಲ್ಲಿ ಬಳಸೋದು ಎಂಥದ್ದು? ಎಷ್ಟು ವೋಲ್ಟ್? ನಾವು 220 ವೋಲ್ಟ್ ಕರೆಂಟನ್ನು ನಾವು ಬಳಸ್ತೀವಿ. ಆಮೇಲೆ ನಮ್ಮ ಮಿಕ್ಸಿ, ಫ್ಯಾನು, ಟಿ ವಿ ಎಲ್ಲ ಯಾವುದ್ರ ಮೇಲೆ ನಡೆಯುತ್ತೆ? ಈ 220 ವೋಲ್ಟ್ ಮೇಲೆ ನಡೆಯುತ್ತೆ. ನೆಕ್ಸ್ಟ್, ವಿದ್ಯುತ್ ಮಂಡಲದಲ್ಲಿ ಫ್ಯೂಸನ್ನು ಬಳಸಬೇಕು ಯಾಕೆ? ನೋಡಿರಿ, ಈಗ ಹೇಳಿದ್ರಿ ಹೆಚ್ಚಿನ ಶಾರ್ಟ್ ಸರ್ಕ್ಯೂಟ್ ಆದಾಗ ಏನಾಗುತ್ತೆ ಅಂತಂದು, ಹೈ ಪವರ್ ಬಂದಾಗ ಏನಾಗುತ್ತೆ ಅಂದಾಗ ಅವಾಗ ಏನು ಮಾಡಬೇಕು? ವಿದ್ಯುತ್ ಮಂಡಲಗಳಲ್ಲಿ ಫ್ಯೂಸನ್ನು ಬಳಸಬೇಕು. ಆ ಫ್ಯೂಸ್ಗಳು ಏನು ಮಾಡ್ತಾ ಇರ್ತಾವೆ ಅಂದರೆ ಆಟೋಮೆಟಿಕ್ಕಾಗಿ ಕನೆಕ್ಷನನ್ನು ಕಟ್ ಮಾಡ್ತಾ ಇರುತ್ತೆ. ಫ್ಯೂಸ್ ಇರೋದ್ರಿಂದ ಕನೆಕ್ಷನ್ನ ಕಟ್ ಮಾಡಿ, ಮಂಡಲದಲ್ಲಿ ಕನೆಕ್ಷನ್ ಕಟ್ ಆದ ತಕ್ಷಣ ಏನಾಗುತ್ತೆ? ಮಂಡಲ ಏನಾಗುತ್ತೆ? ಮುರಿದು ಬಿಡುತ್ತೆ, ಅಪೂರ್ಣ ಮಂಡಲ ಆಗುತ್ತೆ. ಆವಾಗ ಕರೆಂಟ್ ಹರಿಯೋದೇನಾಗುತ್ತೆ? ಬಂದಾಗುತ್ತೆ. ನೆಕ್ಸ್ಟು, ಸಜೀವ ತಂತಿ ಹಾಗೂ ತಟಸ್ಥ ತಂತಿಗಳು ನೇರ ಸಂಪರ್ಕವಾಗುವುದನ್ನು ತಪ್ಪಿಸುತ್ತೆ. ಇದೆ ಸಜೀವ ತಂತಿ ಅಂದರೆ ಇದು ನ್ಯೂಟ್ರಲ್, ತಟಸ್ಥ ಅಂದರೆ ನ್ಯೂಟ್ರಲ್ ತಂತಿಗಳೇನಾಗ್ತಿರ್ತವೆ? ಎಲ್ಲ ತಂತಿ ಕರೆಂಟ್ ಹೋಗ್ತಿರ್ತೈತಲ್ಲ, ಫ್ಯೂಸ್ ಇತ್ತಂದರೆ ಏನಾಗುತ್ತೆ ಅಂದ್ರೆ ಇವು ಸಂಪರ್ಕವನ್ನು ತಪ್ಪಿಸ್ತವು. ಎರಡಕ್ಕೂ ನ್ಯೂಟ್ರಲ್ಗೂ ಕರೆಂಟ್ ಪಾಸ್ ಆಗೋದನ್ನ ತಪ್ಪಿಸ್ತವು. ತಂತಿಗಳ ಮೇಲಿನ ಅವಾಹಕ ಹೊದಿಕೆ ಹಾನಿಗೊಳಗಾಗುವುದನ್ನು ತಪ್ಪಿಸ್ತವು. ನೋಡಿರಿ, ಇಲ್ಲೇನಾಗ್ತಾ ಇರುತ್ತಂದರೆ ಚಟ್ ಅಂತ ಸಿಡಿದು ಹೋಗ್ತಾ ಇರುತ್ತೆ. ಅವಾಗ ಏನು ಮಾಡ್ತಾರೆ?
ತಂತಿ ವಾಹಕ ಅವಾಹಕ ಹೊದಿಕೆ ಕೂಡ ಹಾನಿಗೊಳಗ ಒಂದೊಂದ್ಸಲ ನಮ್ಮದು ಕರೆಂಟಿನ ವೈರ್ ಇರುತ್ತಲ್ಲ ಎಲ್ಲ ಸುಟ್ಟೇನಾಗ್ಬಿಟ್ಟಿರುತ್ತೆ, ಮೆಲ್ಟ್ ಆಗಿಬಿಟ್ಟಿರುತ್ತೆ. ಮಿಕ್ಸಿ ನೋಡಿರ್ಬೇಕು ನೀವು, ಮಿಕ್ಸಿಯಲ್ಲಿ ತೆಗೆದು ನೋಡಿರಿ ಸುಟ್ಟಾಗೆಲ್ಲ ಅಲ್ಲೇನು ವೈರ್ ಕನೆಕ್ಷನ್ಸ್ ಇರ್ತಾವಲ್ಲ ಎಲ್ಲ ಸುಟ್ಟು ಅದರಲ್ಲಿರೋ ಪ್ಲ್ಯಾಸ್ಟಿಕ್ ಎಲ್ಲ ಕನೆಕ್ಷನ್ಸ್ ಎಲ್ಲ ಹೋಗಿ ಬರೀ ವೈರ್ ಕಬ್ಬಣ ಎಲ್ಲ ಕಾಣಿಸಿರುತ್ತೆ. ಹೌದಾ? ನೆಕ್ಸ್ಟ್, ವಿದ್ಯುತ್ ಉಪಕರಣಗಳಲ್ಲಿ ಯಾವುದಾದರೂ ದೋಷವಿದ್ದರೆ ಅದನ್ನು ಸರಿಪಡಿಸಬೇಕು. ನಾವು ಯಾವುದಾದ್ರೂ ವಸ್ತುಗಳನ್ನು ಹಾಕ್ತೀವಿ, ಯೂಸ್ ಮಾಡ್ತೀವಿ ಅಂದರೆ ನಾವು ಫಸ್ಟ್ ಏನು ಮಾಡಬೇಕು, ಆ ವಸ್ತು ಚೆನ್ನಾಗಿ ಕೆಲಸ ಮಾಡುತ್ತೋ ಇಲ್ಲೋ ಅನ್ನೋದನ್ನು ನೋಡಿಕೊಂಡು ನಾವು ಆ ವಸ್ತುವಿನಿಂದ ನಾವಕ್ಕೆ ಮರುಬಳಕೆ ಮಾಡ್ಕೋಬೇಕು. ಹಲವು ಉಪಕರಣಗಳನ್ನು ಒಂದೇ ಸಾಕೆಟ್ಗೆ ಜೋಡಿಸಬಾರದು. ಎಲ್ಲವಕ್ಕೂ ಇಟ್ಕೊಂಡು ಒಂದೇ ಹಿಂಗೆ ಕನೆಕ್ಷನ್ಸು, ಇಲ್ಲಿ ಪ್ಲಸ್ ಇಲ್ಲಿ ಮೈನಸ್ ಇತ್ತಂದ್ರೆ ಹಿಂಗೆ 108 ಮಿಕ್ಸಿಗೆ ಅದೇ, ಟಿವಿಗೂ ಅದೇ, ಹಿಂಗೆ ಕನೆಕ್ಷನ್ ಕೊಡಬಾರ್ದು. ಒಂದೊಂದೇ ಹಿಂಗೆ ಸರಣಿ ಜೋಡಣೆಯಲ್ಲಿ ಒಂದೊಂದೇ ಕನೆಕ್ಷನ್ಸ್ಗಳ್ನ, ಸ್ವಿಚ್ ಬೋರ್ಡ್ಗಳ್ನ ಈ ಥರ ಮಾಡ್ಕೊತ ಹೋಗ್ಬೇಕಂದ್ರೆ ಇಲ್ಲಿ ಟಿ ವಿ ಇತ್ತಂದರೆ ಟಿ ವಿ ಒಂದೇ ಹಾನಿ ಆಗುತ್ತೆ ಹೈ ವೋಲ್ಟೇಜ್ ಬಂದಾಗ. ಇಲ್ಲಿ ಫ್ರಿಜ್ ಇತ್ತಂದರೆ ಫ್ರಿಜ್ಜಿಗೆ ಒಂದೇ ಹಾನಿ ಆಗುತ್ತೆ. ಹಿಂಗೆಲ್ಲದಕ್ಕೂ ಒಂದೇ ಕನೆಕ್ಷನ್ ಕೊಟ್ವಿ ಅಂದರೆ ಇರೋಬರೋ ಮನೆಯಲ್ಲಿ ಸಾಮಾನುಗಳೆಲ್ಲ ಏನಾಗ್ಬಿಡ್ತು, ಹಾಳಾಗಿ ಹೋಗ್ತವೆ ಹೈ ವೋಲ್ಟೇಜ್ ಬಂದಾಗ. ಇನ್ಮೇಲೆ ನೋಡಿರಿ, 2 ಪ್ರಶ್ನೆಗೂ 4 ಮಾರ್ಕ್ಸಿಗಿವೆ. ಅದರಲ್ಲಿ ನಿಮಗೆ ಯಾವುದು ಬರೀಬೇಕು ಅಂತ ಯೋಚನೆ ಮಾಡಿ ಬರೀಬೇಕು. ವಿದ್ಯುತ್ ಮಂಡಲಕ್ಕೆ ಅಮೀಟರ್ ಮತ್ತು ವೋಲ್ಟ್ ಮೀಟರನ್ನು ಹೇಗೆ ಸಂಪರ್ಕಿಸುತ್ತಾರೆ, ಅವುಗಳ ಕಾರ್ಯವನ್ನು ತಿಳಿಸಿ. ನೋಡಿರಿ, ಅಮೀಟರ್ ಮತ್ತು ವೋಲ್ಟ್ ಮೀಟರ್ಗಳನ್ನು ಹೇಗೆ ಸಂಪರ್ಕಿಸ್ತಾರೆ ವಿದ್ಯುತ್ ಮಂಡಲಗಳು, ಅವುಗಳ ಕಾರ್ಯವೇನು ಅಂತಂದಿದೆ. ನೆಕ್ಸ್ಟ್ 2ನೇ ಪ್ರಶ್ನೆ, ಗೃಹ ವಿದ್ಯುತ್ ಮಂಡಲಗಳಲ್ಲಿ ವಿದ್ಯುತ್ ಉಪಕರಣಗಳನ್ನು ಸಾಮಾನ್ಯವಾಗಿ ಸಮಾನಾಂತರ ಕ್ರಮದಲ್ಲಿ ಸಂಪರ್ಕಿಸಿರುತ್ತಾರೆ. ಅದೇ ಹೇಳಿದ್ನಲ್ಲ ಈಗ ನಾನು, ಮನೆಗಳಲ್ಲಿ ಏನು ಮಾಡಿರ್ತಾರೆ ಅಂದರೆ ಸರಳಿಯಲ್ಲಿ ಮಾಡಿರಂಗಿಲ್ಲ, ಸಮಾಂತರವಾಗಿ ಮಾಡಿರ್ತಾರೆ. ಯಾಕೆ ಸಮಾಂತರವಾಗಿ ಮಾಡ್ತಾರಂದರೆ ಒಂದು ಹಾಳಾದರೂ ಇನ್ನೊಂದಕ್ಕೆ ಪವರ್ ಸಪ್ಲೈ ಆಗ್ತಾ ಇರೋಂಗಿಲ್ಲ, ಹಾಗಾಗಿ ಸಮಾಂತರ ಕ್ರಮದಲ್ಲಿ ಸಂಪರ್ಕವನ್ನು ಮಾಡಿರ್ತಾರೆ. ನೋಡೋಣ ಈಗ ಅದಕ್ಕೆ ಆನ್ಸರ್ ಹೆಂಗೆ ಕೊಟ್ಟಿರ್ತಾರೆ, ನಾವು ಯಾವ ಥರ ಬರಿಬೇಕು. ನಮಗೆ ಆನ್ಸರ್ ಗೊತ್ತಿರುತ್ತೆ, ಬರೆಯೋ ಮಾದರಿ ಗೊತ್ತಿರೋಂಗಿಲ್ಲ. ಹಾಗಾಗಿ ಇದನ್ನೊಂಚೂರು ನೋಡ್ಕೊತ ಹೋಗೋಣ. ಇಲ್ಲಿ ನೋಡಿದರೆ ನಮಗೇನಾಗುತ್ತೆ, ಆನ್ಸರನ್ನು ನಾವು ಯಾವ ಥರ ಬರಿಬೇಕು, ಯಾವ ಪಾಯಿಂಟಿಗೆ ಎಷ್ಟು ಮಾರ್ಕ್ಸ್ ಬರುತ್ತೆ. 4 ಮಾರ್ಕ್ಸಿನ ಪ್ರಶ್ನೆಗಳು, 4 ಪಾಯಿಂಟ್ ಅಂತೂ ಇರಲೇಬೇಕು. ನೋಡ್ಕೊತ ಹೋಗೋಣ ನೋಡ್ರಿ. ಅಮೀಟರನ್ನು ಸರಣಿ ಕ್ರಮದಲ್ಲಿ ಜೋಡಿಸುತ್ತಾರೆ. ಅಮೀಟರ್ನ ಏನು ಮಾಡಿರ್ತಾರೆ, ಸರಣಿ ಕ್ರಮದಲ್ಲಿ ಜೋಡಿಸಿರುತ್ತಾರೆ. ನೆಕ್ಸ್ಟು ವೋಲ್ಟ್ ಮೀಟರನ್ನು ಸಮಾಂತರ ಕ್ರಮದಲ್ಲಿ ಜೋಡಿಸಿರ್ತಾರೆ. ನೀವು ನೋಡಿರ್ಬೋದು, ಹಿಂಗೆ ಮಂಡಲ ಇರುತ್ತಲ್ಲಪ್ಪ, ಹಿಂಗೆ ಮಂಡಲ ಇರುತ್ತಲ್ಲ, ಇದನ್ನು ಅಮೀಟರ್ನ ಏನು ಮಾಡಿರ್ತಾರೆ, ಸೈಡಿಗೆ ಜೋಡಿಸಿರ್ತಾರೆ. ನೆಕ್ಸ್ಟ್ ಇದನ್ನೇನು ಮಾಡಿರ್ತಾರೆ, ಅಮೀಟರ್ನ. ನೆಕ್ಸ್ಟ್ ವೋಲ್ಟ್ ಮೀಟರನ್ನು ಸಮಾನಾಂತರ, ಇಲ್ಲಿ ವೋಲ್ಟ್ ಮೀಟರ್ ಇರುತ್ತೆ, ಇಲ್ಲಿ ಅಮೀಟರ್ನ ಜೋಡಿಸಿರ್ತಾರೆ. ಇದು ನೆನ್ಪಿಟ್ಕೊಳ್ರಿ, ಮಂಡಲದಲ್ಲಿ ಯಾವಾಗಲೂ ವೋಲ್ಟ್ ಮೀಟರನ್ನು ಸಮಾಂತರ ಜೋಡಣೆಯಲ್ಲಿ ಇರುತ್ತೆ. ವೋಲ್ಟ್ ಮೀಟರನ್ನು ಸಮಾನಾಂತರ ಜೋಡಣೆಯಲ್ಲಿರುತ್ತೆ, ಅಮೀಟರ್ ಏನಾಗಿರುತ್ತೆ, ಸರಣಿ ಜೋಡಣೆಯಲ್ಲಿ ಇರುತ್ತೆ. ಹಿಂಗೆ ಬಲ್ಪ್ ಅಂದರೆ ಈ ಥರ ಕನೆಕ್ಷನ್ಸು ಇರುತ್ತೆ. ನೆಕ್ಸ್ಟು, ಅಮೀಟರ್ ವಿದ್ಯುತ್ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹವನ್ನು ಅಳೆಯುತ್ತದೆ. ಇದನ್ನು ನೆನಪಲ್ಲಿಟ್ಕೊಂಡಿರಬೇಕು. ಅಂದರೆ ಅಮೀಟರ್ನ ಕೆಲಸ ಏನಪ್ಪ, ಅಮೀಟರ್ನ ಕೆಲಸ ವಿದ್ಯುತ್ ಪ್ರವಾಹವನ್ನು ಅಳೀತಾರೆ. ವೋಲ್ಟ್ ಮೀಟರ್ ಏನು ಮಾಡ್ತೈತಿ, ಎರಡೂ ಬಿಂದುಗಳ ನಡುವಿನ ವಿಭವಾಂತರವನ್ನು ಅಳೆಯುತ್ತದೆ. ವೋಲ್ಟ್ ಮೀಟರ್ನಾಗ ವಿಭವಾಂತರವನ್ನು ಚೆಕ್ ಮಾಡ್ತೀವಿ, ಅಮೀಟರ್ನಲ್ಲಿ ವಿದ್ಯುತ್ ಪ್ರವಾಹವನ್ನು ಚೆಕ್ ಮಾಡ್ತೀವಿ. ಇದನ್ನು ಒಂಚೂರು ನೆನಪಲ್ಲಿಟ್ಕೊಳ್ರಿ. ನೆಕ್ಸ್ಟ್ ಬಿ ಪ್ರಶ್ನೆ ಇದನ್ನು ನೋಡ್ಕೊಳ್ರಿ. ಸಮಾನಾಂತರ ಮಂಡಲವು ವಿದ್ಯುತ್ ಉಪಕರಣಗಳ ಮೂಲಕ ವಿದ್ಯುತ್ ಪ್ರವಾಹವನ್ನು ವಿಭಜಿಸುತ್ತದೆ. ಅಂದರೆ ಯಾಕೆ ನಾವು ಸಮಾನಾಂತರ ಜೋಡಣೆಯನ್ನು ಮಾಡಿರ್ತೀವಿ ಮನೆಯ ಸಂಪರ್ಕ ಸಾಧನೆಗಳಲ್ಲಿ ಅಂತಂದರೆ, ಈ ಸಮಾನಾಂತರ ಮಂಡಲವು ವಿದ್ಯುತ್ ಉಪಕರಣಗಳ ವಿದ್ಯುತ್ ಪ್ರವಾಹವನ್ನೇನು ಮಾಡ್ತದೆ, ಬೇರೆ ಮಾಡುತ್ತದೆ, ವಿಭಜಿಸುತ್ತದೆ. ಎಲ್ಲಕ್ಕೂ ಏನು ಮಾಡಲ್ಲ, ಒಂದೇ ವಿದ್ಯುತ್ ಪ್ರವಾಹವನ್ನು ಅದು ನೀಡಲ್ಲ, ಬೇರೆ ವಿದ್ಯುತ್ ಪ್ರವಾಹಗಳನ್ನದು ನೀಡ್ತಾ ಇರುತ್ತೆ. ಹಾಗಾಗಿ ಅಂದರೆ ಎಲ್ಲ ಕರೆಂಟ್ ಫ್ಲೋ ಒಂದೇ ವಸ್ತುವಿನ ಮೇಲೆ ಒಂದೇ ಫ್ಲೋದಲ್ಲಿ ಹೋದರೆ ಇರೋ ಟಿ ವಿ, ಫ್ರಿಜ್ಜು ಎಲ್ಲ ಏನಾಗುತ್ತೆ, ಸುಟ್ಟು ಬೂದಿ ಆಗುತ್ತೆ. ಅದೇ ಸಮಾಂತರ ಜೋಡಿಯಲ್ಲಿ ಇದ್ರೆ ಏನಾಗುತ್ತೆ, ಇದಕ್ಕೊಂದಷ್ಟೇ ಕನೆಕ್ಷನ್ ಇರುತ್ತೆ, ನೆಕ್ಸ್ಟ್ ಇದಕ್ಕೆ ಮತ್ತು ಬೇರೆ ಕನೆಕ್ಷನ್, ಮತ್ತು ಇದಕ್ಕೆ ಬೇರೆ ಕನೆಕ್ಷನ್ ಇರುತ್ತೆ. ಹಾಗಾಗಿ ನಾವು ವಸ್ತುಗಳೇನು ಮಾಡ್ಕೋಬೋದು, ತಾಳಿಕೆ ಬಾಳಿಕೆ ಬರ್ತವೆ.
ನೆಕ್ಸ್ಟ್, ಯಾವುದಾದರೂ ಒಂದು ಘಟಕ ವಿಫಲವಾದರೆ ಮಂಡಲವು ಕಡಿತ ಹೊಂದುವುದಿಲ್ಲ. ನೋಡ್ರಿ, ಸರಣಿ ಜೋಡಣೆಯಲ್ಲಿ ಏನಾಗುತ್ತೆ, ಒಂದೇನಾರು ಹಿಂಗೆ ಕನೆಕ್ಷನ್ ಹೋತು ಅಂದ್ಕೊಳ್ರಿ, ಇಲ್ಲಿ ಏನಾದರೂ ಟಿವಿದೇನಾರು ಕನೆಕ್ಷನ್ ಹೋತಂದ್ರೆ ಉಳಿದೆಲ್ಲ ಬಂದಾಗ್ಬಿಡ್ತೈತೆ. ಹಾಗಾಗಿ ಏನಾಗ್ತೈತಿ, ಯಾವುದಾದ್ರೂ ಒಂದು ಎಲ್ಲಾದರೂ ಒಂದು ಸ್ವಿಚ್ ಗಿಚ್ ಏನಾರು ಹಾಳಾತಂದ್ರೆ ಮುಗೀತು, ಮನೇಲಿ ಕರೆಂಟೇ ಇರೋಂಗಿಲ್ಲ ಒಂದೊಂದು ಸರಿ. ಹಾಗಾಗಿ ನಾವೇನು ಮಾಡಬೇಕು, ಸಮಾಂತರ ಜೋಡಣೆ ಆಗಿತ್ತಂದರೆ ಏನು ಮಾಡ್ಬೋದು, ನಾವು ಈ ಥರ ಕರೆಂಟನ್ನು ಪಡಿಬೋದು. ಈ ಮಂಡಲದಲ್ಲಿನ ಒಟ್ಟು ರೋಧವು ಕಡಿಮೆ ಇರುತ್ತದೆ. ಇವಾಗ ನೋಡಿ, ಸಮಾಂತರ ರೋಧ ಮತ್ತು ಇದು ಸರಣಿ ರೋಧ ನಾವು ನೋಡ್ತೀವಿಲ್ಲ, 1:6 ಮತ್ತು R+R. ಸರಣಿ ಜೋಡಣೆಯಲ್ಲಿ R ಇರುತ್ತೆ, ಸಮಾಂತರದಲ್ಲಿ ಏನಿರುತ್ತೆ 1/6 ಇರುತ್ತೆ. ನೆಕ್ಸ್ಟ್, ವಿಭಿನ್ನ ವಿದ್ಯುತ್ ಉಪಕರಣಗಳಿಗೆ ವಿಭಿನ್ನ ವಿದ್ಯುತ್ ಪ್ರವಾಹ ಅಗತ್ಯ ಇರುವ ಸಂದರ್ಭಗಳಲ್ಲಿ ಹೆಚ್ಚು ಸಹಾಯ ಆಗುತ್ತೆ. ನೋಡಿರಿ, ಕೆಲವೊಂದು ಏನು ಮಾಡ್ತವೆ, ಬಲ್ಪ್ಗಳು ಕಡಿಮೆ ವಿದ್ಯುತ್ನಲ್ಲಿ ಉರಿಯುತ್ತವೆ, ಕೆಲವೊಂದಿಷ್ಟು ಇರ್ತವೆ, ಅಂದರೆ UPS ಆಗಿರ್ಬೋದು, ವಾಷಿಂಗ್ ಮಿಷಿನ್ ಆಗಿರ್ಬೋದು, ಅವಕ್ಕೆಲ್ಲ ಏನು ಬೇಕು, ಹೆಚ್ಚಿಗೆ ಪವರ್ ಬೇಕಾಗುತ್ತೆ, ಸಿಂಗಲ್ ಲೈನಲ್ಲಿ ನಡೀತಾ ಇರೋಂಗಿಲ್ಲ. ಫ್ಯಾನ್ಗಳು ಓವರ್ಲೋಡ್ ಲೋಡ್ ಇತ್ತಂದರೆ ಜಗ್ತವೆ, ಇಲ್ಲಕ್ರೆ ತಿರುಗಲ್ಲ, ಆ ಥರ. ನೆಕ್ಸ್ಟ್, 13ನೇ ಪ್ರಶ್ನೆಗೋಣ. ಇಷ್ಟು ಬರೀದ್ರೆ ನಿಮಗೆ 4 ಮಾರ್ಕ್ಸ್ ಇರುತ್ತೆ ಮಕ್ಕಳೇ. ನೀವೇನು ಮಾಡ್ಕೋಬೇಕು, ನೀಟಾಗಿ ಪಾಯಿಂಟ್ಸ್ ನೋಡಿಕೊಂಡು ಬರಿಬೇಕು. ನೆಕ್ಸ್ಟು, ಒಂದು ಗೋಳೀಯ ದರ್ಪಣದ ವಕ್ರತಾ ತ್ರಿಜ್ಯವು 36 ಸೆಂಟಿಮೀಟರ್ ಆಗಿದೆ. ಅದರ ಸಂಗಮ ದೂರವನ್ನು ಕಂಡುಹಿಡಿಯಿರಿ. ಇದೇ ಸಂಗಮ ದೂರವನ್ನು ಹೊಂದಿರುವ ಪೀನ ದರ್ಪಣದ ಮುಂದೆ 5 ಸೆಂಟಿಮೀಟರ್ ಗಾತ್ರದ ಒಂದು ಮೇಣದ ಬತ್ತಿಯನ್ನು 27 ಸೆಂಟಿಮೀಟರ್ ದೂರದಲ್ಲಿ ಇರಿಸಿದೆ. ಉಂಟಾದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವವನ್ನು ತಿಳಿಸಿ ಹಾಗೂ ಪ್ರತಿಬಿಂಬದ ಗಾತ್ರವನ್ನು ಕಂಡುಹಿಡಿಯಿರಿ ಅಂತ ಒಂದು ಲೆಕ್ಕ ಇದೆ. ಇನ್ನೊಂದು ಲೆಕ್ಕ ಏನಿದೆ, ಒಂದು ಗೋಳೀಯ ದರ್ಪಣದ ಸಂಗಮ ದೂರವು 10 ಸೆಂಟಿಮೀಟರ್ ಇದೆ. ಇದರ ವಕ್ರತಾ ತ್ರಿಜ್ಯ ನೋಡ್ರಿ. ಈ ಲೆಕ್ಕ ಏನು ಮಾಡಿಬಿಡೋಣ ಅಂದರೆ, ಫಸ್ಟ್ನೇದು ವಕ್ರತಾ ತ್ರಿಜ್ಯ ಎಷ್ಟು, R = 36 ಸೆಂಟಿಮೀಟರ್. ವಸ್ತುವಿನ ದೂರ U, ಆರಂಭಿಕ ದೂರ. ನೆಕ್ಸ್ಟ್, ಪ್ರತಿಬಿಂಬ V, ಪ್ರತಿಬಿಂಬದ ಎತ್ತರ H' ಅಂತ ಕೊಟ್ಟಿದ್ದಾರೆ. ಈಗ ನಾವು ಫಸ್ಟ್ ಸಂಗಮ ದೂರ ನೋಡ್ಕೊಂಡ್ವಿ. ಫಸ್ಟ್ ನೋಡಿರಿ, ವಕ್ರತಾ ತ್ರಿಜ್ಯ ಸಂಗಮ ದೂರ ಏನಾಗುತ್ತೆ, R/2 ಆಗಿರುತ್ತೆ. ಅಂದರೆ ಸಂಗಮ ದೂರ ವಕ್ರತಾ ತ್ರಿಜ್ಯದ ಅರ್ಧದಷ್ಟಿರುತ್ತದೆ. ನೆಕ್ಸ್ಟ್, ಸೂತ್ರ ಹಾಕ್ಕೊಡ್ರಿ. ಸೂತ್ರ ಹಾಕ್ಕೊಂಡ್ರೆ 1/V + 1/U = 1/F. 1/Vಯನ್ನು ಕಂಡುಹಿಡ್ಕೊತಾ ಇದ್ದೀವಿ. ನಮಗೇನು ಸಿಗುತ್ತೆ, ಕೊಟ್ಟಂಥ ಡಾಟಾವನ್ನು ಹಾಕ್ಕೊಂಡಾಗ ನಮಗೆ 10.8 ಸೆಂಟಿಮೀಟರ್ ಬರುತ್ತೆ. V ಅನ್ನೋದೇನಿದು, ಪ್ರತಿಬಿಂಬದ ದೂರ ಆಯಿತಾ, ಅದು 10.8 ಸೆಂಟಿಮೀಟರ್ ಸಿಕ್ತು. ಇನ್ನೊಂದು ಲೆಕ್ಕ ಇತ್ತು ನೋಡಿರಿ, ಪ್ರತಿಬಿಂಬವು ದರ್ಪಣದ ಹಿಂದೆ 1.8 ಸೆಂಟಿಮೀಟರ್ ದೂರದಲ್ಲಿದೆ ಅಂತಂದೆ. ಅದೇ ಲೆಕ್ಕದಲ್ಲಿ ಪ್ರತಿಬಿಂಬದ ದೂರ ಎಷ್ಟು ಸಿಕ್ತು, 10.8 ಸೆಂಟಿಮೀಟರ್ ಸಿಕ್ತಲ್ಲ. ಈಗ ನಾವೇನು ಕಂಡುಹಿಡಬೇಕು, ಪ್ರತಿಬಿಂಬದ ಎತ್ತರ H' ಅನ್ನೋದೇನೈತಲ್ಲಪ್ಪ, ಇದು H' ಅನ್ನೋದು ಪ್ರತಿಬಿಂಬದ ಎತ್ತರ. ಈಗ ನಾವೇನು ಮಾಡ್ಕೋಬೇಕು, ಇದು ಸೂತ್ರ H'/H ಪ್ರತಿಬಿಂಬದ ದೂರ ಬೈ ವಸ್ತುವಿನ ದೂರ ಅಂತ ಹಾಕ್ಕೊಂಡು ಸಿಂಪ್ಲಿಫಿಕೇಷನ್ ಮಾಡಿದರೆ ನಮಗೆ 2 ಸಿಗುತ್ತೆ. ಇದರಿಂದ ನಮಗೇನು ಸಿಕ್ತು ನೋಡಿರಿ, ಪ್ರತಿಬಿಂಬದ ಎತ್ತರ 2 ಸೆಂಟಿಮೀಟರ್ ಸಿಗುತ್ತೆ. ನೆಕ್ಸ್ಟ್, ಪ್ರತಿಬಿಂಬವು ನಿತ್ಯ ಹಾಗೂ ನೇರವಾಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್, ಸಂಗಮ ದೂರ -F ಅಂತ ಕೊಟ್ಟಿದ್ದಾರೆ. ಅವರೇನು ಕೊಟ್ಟಿದ್ದಾರೆ, ಸಂಗಮ ದೂರ -F ಅಂತ ಕೊಟ್ಟಿದ್ದಾರೆ. ವಸ್ತುವಿನ ದೂರ, ವಸ್ತುವಿನ ಗಾತ್ರ ಕೊಟ್ಟಿದ್ದಾರೆ. ನೆಕ್ಸ್ಟ್, ಇಲ್ಲಿ ಕೂಡ ಪ್ರತಿಬಿಂಬದ ದೂರ ಮತ್ತು ಪ್ರತಿಬಿಂಬದ ಎತ್ತರ, ಅವೇ ಪಾಯಿಂಟ್ಸ್ಗಳನ್ನು ನಾವು ಕಂಡುಹಿಡಬೇಕಾಗಿದೆ. ನೆಕ್ಸ್ಟ್, ವಕ್ರತಾ ತ್ರಿಜ್ಯ ಕೊಟ್ಟಿಲ್ಲ, ಅಲ್ಲಿ ನಮಗೆ ವಕ್ರತಾ ತ್ರಿಜ್ಯವನ್ನು ಕೊಟ್ಟಿದ್ದರು. ನಮಗೆ ವಕ್ರತಾ ತ್ರಿಜ್ಯ ಏನಿದೆ, R = 2F ಅಥವಾ F = ಏನಾಗುತ್ತೆ, F = R/2 ಆಗಲೇ ಮಾಡಿದ್ರಲ್ಲ, F = R/2. ಈ ಲೆಕ್ಕಗಳನ್ನು ಒಂಚೂರು ನೋಡಿಕೊಡ್ರಿ. ನೀವು ಓದ್ತಾ ಇರ್ತೀರಲ್ಲ, ಓದ್ತಾ ಇರೋರಿಗೆ ಏನಾಗುತ್ತೆ, ಜಲ್ದಿ ಲಿಂಕ್ ಇರುತ್ತೆ. ಇಷ್ಟು ದಿನ ಎಫರ್ಟ್ ಮಾಡ್ತಾ ಇರ್ತೀರ, ಸೂತ್ರಗಳು ನೋಡಿಕೊಂಡು ಸ್ವಲ್ಪ ಲಕ್ಷ್ಯ ಕೊಟ್ಟು ನೀವೇನು ಮಾಡಬೇಕು, ಲೆಕ್ಕಗಳನ್ನು ಮಾಡ್ಕೋಬೇಕು. ಅಟ್ಲೀಸ್ಟ್ ನೋಡಿ ಮಕ್ಕಳೇ, ನೀವು ಸೂತ್ರವನ್ನು ಬರೆದರೆ ಸಾಕು, ನಿಮಗೆ ಮಾರ್ಕ್ಸ್ ಇದೆ. ನೋಡಿರಿ, ಕೊಟ್ಟಿರೋವಂಥ ಡಾಟಾ ಬರ್ಕೊಂಡ್ರೆ ಅರ್ಧ ಮಾರ್ಕ್ಸು. ನೆಕ್ಸ್ಟ್, ವಕ್ರತಾ ತ್ರಿಜ್ಯ ಕಂಡಿಟ್ಕೊಂಡ್ರೆ ಅರ್ಧ ಮಾರ್ಕ್ಸು. ಸೂತ್ರವನ್ನು ಬರ್ಕೊಂಡ್ರೆ ಅರ್ಧ ಮಾರ್ಕ್ಸ್ ಬರುತ್ತೆ. ಇಲ್ಲೇ ನಿಮಗೆ 1.5 2 ಮಾರ್ಕ್ಸ್ ಬಂದುಬಿಡುತ್ತೆ. ನೆಕ್ಸ್ಟ್, ಬಂದಂಥ ಡಾಟಾವನ್ನು ಅದರಲ್ಲಿ
ತುಂಬಿಕೊಂಡು ಯು ವಿ ಹಾಕ್ಕೊಂಡ್ರಿ, ಎಫ್ ಅನ್ನು ಹಾಕ್ಕೊಂಡ್ರಿ, ವಿ ಅನ್ನು ಕಂಡಿಡ್ಕೊಂಡ್ರಿ, -20 ಬಂತು. ಅಂದರೆ ಈಗ ಪ್ರತಿಬಿಂಬದ ಎತ್ತರ ಬೇಕಲ್ಲ, ಅದಕ್ಕೆ ಸಿಂಪ್ಲಿಫಿಕೇಷನ್ ಯು ವಿಯಿಂದ ಮಾಡ್ಕೋಬೇಕು ಸೂತ್ರ. ನೋಡಿರಿ ಇದೇನಾಗುತ್ತೆ, H' ಇರೋದು H ಮೇಲ್ಗಡೆ ಬರುತ್ತೆ ಅಷ್ಟೇ, ಏನು ಹೊಸ ಸೂತ್ರ ಅಲ್ಲ ಇದು. ಏನು ಮಾಡ್ಕೊಂಡಿದ್ದಾರೆ, ಈ Hನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡಿದ್ದಾರೆ, ಮೇಲೆ ಬರುತ್ತೆ ಅದು H ಮೇಲೆ ಬಂದಿರುತ್ತೆ. ಅಷ್ಟು ಸಿಂಪ್ಲಿಫೈ ಮಾಡಿದರೆ ನಮಗೇನು ಬರುತ್ತೆ, ಪ್ರತಿಬಿಂಬದ ಎತ್ತರ ಏನಾಗುತ್ತೆ -4 ಬಂದಿದೆ. -4 ಅಂದರೆ ಏನಾಗಿರುತ್ತೆ, ತಲೆ ಕೆಳಗಾಗಿರುತ್ತೆ ಪ್ರತಿಬಿಂಬ, ಈ ಥರ ಇರುತ್ತೆ. -4 ಅಂದರೆ ಹಿಂಗಿರುತ್ತೆ, ಕೆಳಗಿರುತ್ತೆ ಅಂತ, ಅದಕ್ಕೆ -4 ಅಂತ ಕರಿತೀವಿ. ಪ್ರತಿಬಿಂಬ ಸತ್ಯ ಆಗಿರುತ್ತೆ. ನೆಕ್ಸ್ಟ್ ಈಗ ನಾವು ರಾಸಾಯನಿಕ ವಿಭಾಗ ಅಂದರೆ ಸೈನ್ಸಿಂದು ರಸಾಯನಶಾಸ್ತ್ರದ ಕೆಲವೊಂದು ಪ್ರಶ್ನೆಗಳನ್ನ ಆನಂತರ ಡಿಸ್ಕಷನ್ ಮಾಡ್ತೀನಿ. ಇದಕ್ಕೆ ಟೈಮ್ ಜಾಸ್ತಿ ಆಯಿತು. ನಾನು ಹೇಳಿರೋದೆಲ್ಲ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಕೆಲವೊಂದು ಹಿಂಟ್ಸ್ಗಳನ್ನ ಕೊಟ್ಟಿದ್ದೀನಿ. ಸಾಧ್ಯ ಆದಷ್ಟು ಏನು ಮಾಡಿರಿ, ಕುತ್ಕೊಂಡು ಓದ್ರಿ, ಆಮೇಲೆ ಲೆಕ್ಕಗಳನ್ನು ಬಿಡಿಸ್ರಿ. ಇದೇನು ಟಫ್ ಇಲ್ಲ ಕ್ವಶನ್ ಪೇಪರು. ನೆಕ್ಸ್ಟ್ GPSTR ಯಾರಾದರೂ ಇದ್ದರೆ ನೀವು ಕೂಡ ನಿಮ್ಮ ಮನೆಯಲ್ಲಿರೋರಿಗೆ ಕ್ವಶನ್ ಪೇಪರ್ಸ್ ಬಗ್ಗೆ ಐಡಿಯಾ ಕೊಡಿರಿ, ಈ ಥರ ಬರೀರಿ ಅಂತಂದು ಹೇಳ್ರಿ. GPSTR ಕೂಡ ಇದು ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.